welcome to worship with us. ನಮ್ಮ ಸಂಗಡ ಆರಾಧಿಸಲು ನಿಮ್ಮನ್ನು ಸ್ವಾಗತಿಸುತ್ತೇವೆ. Let's worship the Lord this morning. ಈ ಬೆಳಗಿನ ಸಮಯದಲ್ಲಿ ದೇವರನ್ನು ಆರಾಧಿಸೋಣ. Wherever we are, ನಾವೆಲ್ಲೇ ಇದ್ದರೂ, in whatever situation, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ, let us tune in to fellowship together and worship the Lord. ನಾವು ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಲ್ಲಿ ಬೆಳೆಸಿ ಕರ್ತನನ್ನು ಆರಾಧಿಸೋಣ. Let's read the word of God. ವಾಕ್ಯವನ್ನು ಪಾರಾಯಣ ಮಾಡೋಣ. Psalm 46. 46ನೇ ಕೀರ್ತನೆ. If it is possible, ಸಾಧ್ಯವಾದರೆ, wherever you are, ನೀವೆಲ್ಲೇ ಇರಲಿ, you can stand up. ನೀವೆಲ್ಲೇ ನಿಂತ್ಕೊಳ್ಳ್ರಿ. Take your Bible. ನಿಮ್ಮ ಬೈಬಲ್ ತಕೊಳ್ಳ್ರಿ. Open it to Psalm 46. 46ನೇ ಕೀರ್ತನೆಗೆ ನಿಮ್ಮ ಸತ್ಯವಿದೆ ತೆರೆಯಿರಿ. And let's read it together. ನಾವೆಲ್ಲರೂ ಒಟ್ಟಾಗಿ ಸೇರಿ ಪಾರಾಯಣ ಮಾಡೋಣ. I'll read the first verse in English. ವಚನ ಓದ್ತೇನೆ. And second verse you will read. ಸಭೆಯಾಗಿ ನೀವು ಎರಡನೇ ವಚನ ಪಾರಾಯಣ ಮಾಡಿ. Thus we will read the whole psalm. ಈ ರೀತಿ ಇಡೀ ಕೀರ್ತನೆ ಪಾರಾಯಣ ಮಾಡೋಣ. And the last verse all of us together. ಕಡೆ ವಚನ ಎಲ್ಲರೂ ಸೇರಿ ಪಾರಾಯಣ ಮಾಡೋಣ. Psalm 46. 46ನೇ ಕೀರ್ತನೆ. Shall we start? ಆರಂಭ ಮಾಡೋಣ. God is our refuge and strength, a very present help in trouble. ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನು ಭಯವಿಲ್ಲ. Though its waters roar and foam, though the mountains tremble at its swelling. Selah. ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವರ ನಗರವನ್ನು ಸಂತೋಷಪಡಿಸುತ್ತವೆ. God is in the midst of her, she shall not be moved. God will help her when morning dawns. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು, ಆತನು ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. The Lord of hosts is with us, the God of Jacob is a fortress. Selah. ಬನ್ನಿರಿ, ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂಥ ಪ್ರಳಯವನ್ನು ನಡೆಸಿದ್ದಾನೆ. He makes wars cease to the end of the earth. He breaks the bow and shatters the spear. He burns the chariots with fire. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. Last verse together. ಕಡೆ ವಚನ ಎಲ್ಲರೂ. The Lord of hosts is with us, the God of Jacob is a fortress. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. Amen. Amen. Heavenly Father, we thank you for giving us the grace this morning to worship thee. ಪರಲೋಕ ತಂದೆ, ನಿನ್ನನ್ನು ಆರಾಧಿಸುವುದಕ್ಕೆ ಈ ಬೆಳಗಿನ ಸಮಯದಲ್ಲಿ ನಿನ್ನ ಕೃಪೆಗಾಗಿ ಸ್ತೋತ್ರ. This is a privilege to worship thee, Lord. ನಿನ್ನನ್ನು ಆರಾಧಿಸಲು ಇದು ನಮ್ಮ ಸೌಭಾಗ್ಯ. We take this opportunity. ಈ ಅವಕಾಶ ತಗೊಳ್ತೇವೆ. We give ourselves to you, Lord, ನಿನಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. as instruments of worship, O God. ಆರಾಧನಾ ಸಾಧನಗಳನ್ನಾಗಿ, as vessels of worship, O God. ಆರಾಧನೆ ಪಾತ್ರೆಗಳನ್ನಾಗಿ, so that we will give glory to you together. ಹಾಗೆ ಒಟ್ಟಾಗಿ ಸೇರಿ ನಿನಗೆ ಮಹಿಮೆ ಕೊಡಲು. As we sing and worship thee, ನಾವು ಹಾಡಿ ನಿನ್ನನ್ನು ಆರಾಧಿಸುವಾಗ, Lord, as we lift up your name, O God, ಕರ್ತನೇ ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುವಾಗ, as we lift up the song of the Lord, O Father, ದೇವರೇ ಕರ್ತನ ಗಾನವನ್ನು ನಾವು ಮೇಲಕ್ಕೆತ್ತುವಾಗ, Lord, arise among us, O God. ದೇವರೇ ನಮ್ಮ ನಡುವೆ ಎದ್ದೇಳು, Take us over ನಮ್ಮನ್ನು ವಹಿಸಿಕೊ, and lead us into all the glorious things, O God. ದೇವರೇ ಎಲ್ಲಾ ಮಹಿಮಾ ಕಾರ್ಯಗಳಲ್ಲಿ ನಮ್ಮನ್ನು ನಡೆಸು. Sanctify every place wherever the people of God are worshiping thee this morning. ಈ ಬೆಳಗಿನ ಸಮಯದಲ್ಲಿ ದೈವ ಜನರು ಎಲ್ಲೆಲ್ಲಿ ಆರಾಧನೆ ಮಾಡ್ತಿದ್ದಾರೋ ಆ ಎಲ್ಲಾ ಸ್ಥಳಗಳನ್ನು ಯೇಸುವಿನ ರಕ್ತದಲ್ಲಿ ಶುದ್ಧ ಮಾಡು. So that that place will be open for your Holy Spirit to work your work in their lives, O God. ಆ ಸ್ಥಳಗಳು ಕರ್ತನ ಜನರ ಜೀವಿತದಲ್ಲಿ ನಿನ್ನ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸಲು ಆ ಸ್ಥಳವು ನಿನಗೆ ತೆರೆದ ಸ್ಥಳವಾಗಿರಲಿ. May the words of our mouth and the meditation of our heart be continuously acceptable in your sight, O God. ನಮ್ಮ ಬಾಯಿಯ ಮಾತುಗಳು ನಮ್ಮ ಹೃದಯ ಧ್ಯಾನ ಸತತವಾಗಿ ನಿನ್ನ ಮುಂದೆ ಸಮರ್ಪಿತವಾಗಿರಲಿ. Arise among us, O God. ನಮ್ಮ ನಡುವೆ ಎದ್ದೇಳು. May your enemies be scattered. ನಿನ್ನ ವೈರಿಗಳು ಚದರಿ ಹೊಡೆಯಲಿ. Let our God arise. ನಮ್ಮ ದೇವರು ಎದ್ದೇಳಲಿ. And may his enemies be scattered. ಆತನ ವೈರಿಗಳು ಚದರಿ ಹೊಡಿ ಹೋಗಲಿ. God arise among us. ದೇವರೇ ನಮ್ಮನ್ನ ನಡುವೆ ಎದ್ದೇಳು. And may your enemies be scattered. ನಿನ್ನ ವೈರಿಗಳು ಚದರಿ ಹೊಡಿ ಹೋಗಲಿ. May they that hate thee flee before thee. ನಿನ್ನನ್ನು ಹಗೆ ಮಾಡುವವರು ನಿನ್ನಿಂದ ಬೆಂಗೊಟ್ಟು ಹೊಡಿ ಹೋಗಲಿ. In the name of Jesus Christ of Nazareth, O Lord. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ. Amen. 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 You can be seated. ಈಗ ನೀವು ಕೂತ್ಕೊಳ್ಳಬಹುದು. Let's worship the ನಾವು Lord. ದೇವರನ್ನು ಆರಾಧಿಸೋಣ. Thank you, Jesus. Come on, church. Come on, people of God. Everyone who's sitting in your houses, no matter where you are, just close our eyes and worship Him. Worship Him, Lord. El Shaddai, Nanna Jyoti it's all together. God, Jesus, alone, sing together.
presence this morning. God, you're dwelling in this place, oh God. We can feel it, Lord Jesus. Fill us, oh God, more with your presence. Hallelujah, hallelujah, glorified, O God, through us and in us, O God. As we look into your word, O Father God, speak to us, O Father. O God, you dwell among us, O Father God, Jesus. With the anointing flow, O Father God, Jesus. O God, we bless your name, O Father God, Jesus. We give ourselves unto you, O Lord. Speak to us, O God. In the name of Jesus, O God, we pray to you, Father God. Amen. Let's listen to the word of God. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. Let's open our Bibles to 1 Peter chapter 2. ನಮ್ಮ ಸತ್ಯವೇದ 1ನೇ ಪೇತ್ರ 2ನೇ ಅಧ್ಯಾಯಕ್ಕೆ ತೆರೆಯೋಣ. Verse 9. 9ನೇ ವಚನ. 1 Peter 2:9. 1 ಪೇತ್ರ 2:9. Shall we read? ಆರಂಭಿಸೋಣ. But you are a chosen race, a royal priesthood, a holy nation, a people for his own possession, that you may proclaim the excellencies of him who called you out of darkness into his marvelous light. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. Shall we pray? ಪ್ರಾರ್ಥಿಸೋಣ. Father, minister to us. ತಂದೆ, ನಮ್ಮಲ್ಲಿ ಕಾರ್ಯ ಮಾಡು. This is your word. ಇದು ನಿನ್ನ ವಾಕ್ಯ. We are your people. ನಾವು ನಿನ್ನ ಜನರು. We open ourselves to you, Lord. ನಿನಗೆ ನಮ್ಮನ್ನು ತೆರೆಯುತ್ತೇವೆ. May your Holy Spirit come upon us. ನಿನ್ನ ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರಲಿ. May we begin to hear your voice. ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳುವಂತ. May we experience your touch, O God. ನಿನ್ನ ಹಸ್ತ ಸ್ಪರ್ಶ ನಾವು ಅನುಭವಿಸಲಿ. May we see you in the light of your word. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಿನ್ನನ್ನು ಕಾಣುವಂತಾಗಲಿ. And may it bless us. ಅದು ನಮ್ಮನ್ನು ಆಶೀರ್ವದಿಸಲಿ. May it transform us. ನಮ್ಮನ್ನು ರೂಪಾಂತರಪಡಿಸಲಿ. In the name of Jesus. ಯೇಸು ನಾಮದಲ್ಲಿ. Amen. ಆಮೆನ್. Amen. ಆಮೆನ್. In 1 Peter chapter 2, 1ನೇ ಪೇತ್ರ 2ನೇ ಅಧ್ಯಾಯದಲ್ಲಿ verse 9, 9ನೇ ವಚನದಲ್ಲಿ Apostle Peter tells
4 things about the church. ಸಭೆಯ ಕುರಿತು ಅಪೊಸ್ತಲನಾದ ಪೇತ್ರನು 4 ವಿಷಯಗಳನ್ನು ಹೇಳ್ತಾನೆ. But you are a chosen race, ನೀವು ಆರಿಸಿಕೊಂಡ ದೇವರಾದಕೊಂಡ a ಜನಾಂಗವು, royal priesthood, ರಾಜವಂಶಸ್ಥರಾದ ಯಾಜಕರು, a holy nation, ಮೀಸಲಾದ ಜನವು, a people for his own possession. ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. These things we are going to look into this morning. ಈ ಬೆಳಗಿನ ಸಮಯದಲ್ಲಿ ಈ 4 ವಿಷಯಗಳನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. With this question, ಈ ಪ್ರಶ್ನೆಯೊಂದಿಗೆ what is the church according to God? ದೇವರ ದೃಷ್ಟಿಕೋನದಲ್ಲಿ ಸಭೆ ಅಂದ್ರೆ ಏನು? Not according to the meaning of that Greek word, ಆ ಗ್ರೀಕ್ ವರ್ಡ್ ಪದ ಅರ್ಥದಂತೆ ಅಲ್ಲ, but what is the church according to God himself? ದೇವರಿಗೆ ಸಭೆ ಏನಾಗಿದೆ? Yes, ಹೌದು, we are going to look into that. ಆ ವಿಷಯವನ್ನು ನಾವು ನೋಡ್ಲಿಕ್ಕೆ. The first thing Apostle Peter says, ಅಪೊಸ್ತಲನಾದ ಪೇತ್ರನು you are a chosen race. ನೀವು ದೇವರಾದುಕೊಂಡ ಜನಾಂಗ. What is a race? ಜನಾಂಗ ಅಂದ್ರೆ ಏನು? A people who belong to one particular group. ಒಂದು ಜನಾಂಗೀಯ ಗುಂಪಿಗೆ ಸೇರಿದ ಜನರ ಗುಂಪು. For example, ಉದಾಹರಣೆಯಾಗಿ the Israelites, ಇಸ್ರಾಯೇಲ್ಯರು, they started from Jacob. ಆ ಜನಾಂಗ ಯಾಕೋಬ ವಂಶದಿಂದ ಆತನಿಂದ ಉಂಟಾಗಿದೆ. He had 12 sons. ಆತನಿಗೆ 12 ಮಕ್ಕಳಿದ್ರು. Those sons got married. ಆ 12 ಮಕ್ಕಳು ಮದುವೆ ಆದ್ರು. They got children. ಅವರಿಗೆ ಮಕ್ಕಳಾದ್ರು. Those children got married among themselves, ಅವರ ಮಕ್ಕಳು ತಮ್ಮಲ್ಲಿಯೇ ಮದುವೆ ಮಾಡಿಕೊಂಡ್ರು. so that they will not become a mixed race. ಅಂದ್ರೆ ಆ ಜನಾಂಗ ಬೇರೆ ಜನಾಂಗದ ಮಿಶ್ರಣ ಆಗಲಿಲ್ಲ. They are separate. ಅವರು ಪ್ರತ್ಯೇಕಿಸಲ್ಪಟ್ಟರು. And that became a big race called the Israelites. ಆ ಜನರು ದೊಡ್ಡ ಜನಾಂಗವಾಯಿತು, ಇಸ್ರಾಯೇಲ್ ಜನಾಂಗ ಅಂತ ಎಣಿಸಿಕೊಂಡರು. Similarly, ಅದೇ ರೀತಿಯಾಗಿ the Aryans, ಆರ್ಯರು ಸಹ they are also a race, ಅವರು ಸಹ ಒಂದು ಜನಾಂಗ, starting from one man. ಒಬ್ಬ ಮನುಷ್ಯನಿಂದ ಆರಂಭ ಆಗಿ. So the church is a chosen race. ಅದರಂತೆಯೇ ಸಭೆಯು ಸಹ ಒಂದು ಜನಾಂಗ. What do I mean by that? ಅದರರ್ಥ ನಾನೇನು ಹೇಳ್ತೇನೆ? When one accepts Jesus Christ, ಒಂದು ಯೇಸು ಕ್ರಿಸ್ತನ ಅಸ್ತಿತ್ವಕ್ಕೆ, when you accept Jesus Christ as your Lord, ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿ, as your Savior, ನಿಮ್ಮ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದಾಗ your spiritual DNA changes. ನಿಮ್ಮ ಆತ್ಮಿಕ DNA ಬದಲಾಗ್ತದೆ. The moment Jesus comes into you, ಯೇಸು ನಿಮ್ಮಲ್ಲಿ ಬಂದ ತಕ್ಷಣವೇ the physical DNA may not change immediately, ನಿಮ್ಮ ಭೌತಿಕ DNA ತಕ್ಷಣವೇ ಬದಲಾಗ್ಲಿಕ್ಕಿಲ್ಲ, but the spiritual DNA changes immediately, ಆದ್ರೆ ಆತ್ಮಿಕ DNA ತಕ್ಷಣವೇ ಬದಲಾಗ್ತದೆ. so that ಆಗ you carry the DNA of God into your life. ನಿಮ್ಮ ಜೀವಿತದಲ್ಲಿ ದೇವರ DNA ನೀವು ಹೊತ್ತುಕೊಂಡಿರ್ತೀರಿ. So it is true that we become a different race altogether. ಆದ್ದರಿಂದ ಒಟ್ಟಾಗಿ ನಾವು ವಿಭಿನ್ನ ಅಂದ್ರೆ ಬೇರೆ ಜನಾಂಗವಾಗಿರ್ತೇವೆ. In the forms we need to fill in connection with the government or any other office, ಯಾವುದೇ ಸರ್ಕಾರಕ್ಕೆ ಅರ್ಜಿಗಳನ್ನು ನಾವು ಸಲ್ಲಿಸುವಾಗ ಆ ಖಾಲಿ ಜಾಗದಲ್ಲಿ ನಾವು in ತುಂಬುತ್ತಿರ್ತೇವೆ. that they mention what is the caste, what is the caste actually. ಅದರಲ್ಲಿ ನಾವು ಖಾಲಿ ಜಾಗದಲ್ಲಿ ನಾವು ನಮ್ಮ ವಿಳಾಸ, ಹೆಸರು, ಮಾಹಿತಿಯನ್ನು ತುಂಬುವಾಗ ನೀವು ಯಾವ ಜಾತಿ ಎಂಬುದಾಗಿ ಅಲ್ಲಿ ನಾವಲ್ಲಿ ಬರಿಬೇಕಾಗ್ತದೆ. Where we need to mention that we are Christians. ಅಲ್ಲಿ ಆ ಜಾತಿ ಎಂಬುದಾಗಿ ಹೇಳುವಾಗ ನಾವು ಕ್ರೈಸ್ತರು ಅಂತ ನಾವು ಬರಿತಿರ್ತೇವೆ. According to God, ದೇವರ ದೃಷ್ಟಿಕೋನದಲ್ಲಿ no matter we come from various different backgrounds, ನಾವು ಬೇರೆ ಬೇರೆ ಜಾತಿ ಹಿನ್ನೆಲೆಯಿಂದ ಬಂದವರಾಗಿದ್ರೂ ಸಹ, maybe we come from a tribal people, ನಾವು ಬಹುಶಃ ನಾವು ಬುಡಕಟ್ಟು ಜನಾಂಗದಿಂದ ಬಂದಿರಬಹುದು, maybe we come from a high caste Brahmin people, ಅಥವಾ ಉನ್ನತ ಜಾತಿ ಎಂಬ ಹೇಳಿಕೊಳ್ಳುವಂತಹ ಬ್ರಾಹ್ಮಣ ಜನಾಂಗದಿಂದ ನಾವು ಬಂದಿರಬಹುದು, maybe we come from the Israelites, ಅಥವಾ ಇಸ್ರಾಯೇಲ್ ಜನಾಂಗದಿಂದ ನಾವು ಬಂದವರಾಗಿರಬಹುದು, maybe we come from the people who make the shoes, that's a different kind of group, ಅಥವಾ ಚಪ್ಪಲ್ಗಳನ್ನು ಹೊಲೆಯುವಂತ ಇನ್ನೊಂದು ಜನಾಂಗ, ಆ ಜನಾಂಗದಿಂದ ನಾವು ಬಂದಿರಬಹುದು. from different races, people groups, we come together and become a church, ಬೇರೆ ಬೇರೆ ಜನಾಂಗೀಯ ಗುಂಪುಗಳಿಂದ ಬಂದವರಾಗಿ ನಾವು ಒಂದು ಸಭೆಯಾಗಿದೆ. and we carry one DNA that is of God, ನಾವೆಲ್ಲರೂ ಸೇರಿ ಒಂದೇ DNA ಹೊತ್ತುಕೊಂಡಿದ್ದೇವೆ. one DNA that is of Jesus ಅದು Christ. ಒಂದೇ ಒಂದು DNA, ಆ
ಆತನು ಯೇಸು ಕ್ರಿಸ್ತನು. So we become a different race altogether. ಅದನ್ನು ಎಲ್ಲರೂ ಒಟ್ಟಾಗಿ ಜನಾಂಗಗಳ ಗುಂಪು ಸೇರಿ ನಾವು ಪ್ರತ್ಯೇಕ DNA ಆಗಿದ್ದೇವೆ. Different race altogether. ಬೇರೆ ಎಲ್ಲ ಸೇರಿ ಬೇರೆ ಜನಾಂಗವಾಗಿದ್ದೇವೆ. Though our what we call as our color doesn't change. ನಮ್ಮ ಬಣ್ಣ ಬದಲಾಗದಿದ್ದರೂ, Our shape doesn't change. ನಮ್ಮ ಆಕೃತಿ ಬದಲಾಗದಿದ್ದರೂ, Our background doesn't change. ನಮ್ಮ ಹಿನ್ನೆಲೆ ಎಲ್ಲಿಂದ ಬಂದಿದೆ ಆ ಹಿನ್ನೆಲೆ ಬದಲಾಗದಿದ್ದರೂ, But we have become a different race altogether. That's what the word says about the church. ಆದರೆ ಸಭೆ ಕುರಿತು ನಾವೆಲ್ಲರೂ ಸೇರಿ ಪ್ರತ್ಯೇಕ ಜನಾಂಗವಾಗಿದ್ದೇವೆ ಅಂತ ಬೈಬಲ್ ಹೇಳ್ತದೆ. Like in some areas, in some churches, they make differences of the low caste people, high caste people, something like that. ಅದು ಕೆಲವೊಂದು ಸಭೆಗಳಲ್ಲಿ ಉನ್ನತ ಜಾತಿ ಕೀಳು ಜಾತಿ ಎಂಬುದಾಗಿ ವ್ಯತ್ಯಾಸ ಇಟ್ಟಿರ್ತಾರೆ. That may be physically right. ಅದು ಭೌತಿಕವಾಗಿ ಸರಿ ಇರಬಹುದು. But when we come into Jesus Christ, ಆದರೆ ನಾವು ಯೇಸುವಲ್ಲಿ ಬಂದಾಗ, when Jesus becomes our Lord, ಯೇಸು ನಮ್ಮ ಒಡೆಯನಾದಾಗ, He owns us ಆತನು ನಮ್ಮನ್ನು ವಹಿಸಿಕೊಂಡಿರ್ತಾನೆ. and we become His people. ನಾವು ಆತನ ಜನರಾಗಿರ್ತೇವೆ. His DNA is in our spirit. ಆತನ DNA ನಮ್ಮ ಆತ್ಮಗಳಲ್ಲಿ ಇರ್ತದೆ. That's why we are called as a chosen race. ಆದ್ದರಿಂದಲೇ ದೇವರು ಆದುಕೊಂಡ ಜನಾಂಗ. God chose us ದೇವರು ನಮ್ಮನ್ನು ಆದುಕೊಂಡಿದ್ದಾನೆ. and we become a chosen generation. ಆತನ ದೇವರು ಆದುಕೊಂಡ ಜನಾಂಗ ಆಗಿದ್ದೇವೆ. And we become an elect race. ನಾವು ಪ್ರತ್ಯೇಕಿಸಲ್ಪಟ್ಟು ಆಯ್ಕೆ ಮಾಡಲ್ಪಟ್ಟಿದ್ದೇವೆ. We become a special people. ನಾವು ವಿಶೇಷ ಜನರಾಗಿದ್ದೇವೆ. We become a chosen people. ನಾವು ಆರಿಸಿಕೊಂಡಂತ ಜನಾಂಗ. So if this is the church, ಇದು ಸಭೆಯಾಗಿದ್ರೆ, having the DNA of God, and though we come from different backgrounds, become one race. ನಾವು ಬೇರೆ ಬೇರೆ ಜನಾಂಗ ಗುಂಪುಗಳಿಂದ ಬಂದಾಗಿದ್ರು ನಾವು ದೇವರ ಜನಾಂಗವಾಗಿ, ನಾವು ದೇವರ DNA ನಾವು ಹೊಂದಿದವರಾಗಿದ್ರೆ, Our life ನಮ್ಮ ಜೀವನ should change according to God. ದೇವರಂತೆ ಬದಲಾಗಬೇಕು. Our lifestyle should change according to God. ನಮ್ಮ ಜೀವನ ಶೈಲಿ ದೇವರಂತೆ ಬದಲಾಗಬೇಕು. Everything else in our life needs to change according to God. ದೇವರಂತೆ ನಮ್ಮಲ್ಲಿರುವಂತದ್ದೆಲ್ಲವೂ ಸಮಸ್ತವು ದೇವರ ಹಾಗೆ ಬದಲಾಗಬೇಕು. If God is righteous, ದೇವರು ನೀತಿವಂತನಾಗಿದ್ದರೆ the church needs to be righteous. ಸಭೆಯು ಸಹ ನೀತಿವಂತರಾಗಬೇಕು. If God doesn't make any distinction between people groups and races, ಜನಾಂಗೀಯ ಗುಂಪುಗಳಲ್ಲಿ ದೇವರು ಏನು ವ್ಯತ್ಯಾಸ ಮಾಡದಿದ್ದರೆ, we the church should also not make any difference between people groups and races. ದೇವರ ಸಭೆಯಾದ ನಾವು ಸಹ ಜನಾಂಗಗಳ ಗುಂಪಿನಲ್ಲಿ ಯಾವ ವ್ಯತ್ಯಾಸವನ್ನು ತರಬಾರದು. That's what we should keep in mind. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. We cannot say this is a low caste church, ನಾವು ಹೇಳ್ಬಾರ್ದು ಇದು ಸಹ ಕೀಳಸ ಮಾಡೋ ಜಾತಿಯ ಸಭೆ, this is a high caste church. ಉನ್ನತ ಜಾತಿಯ ಸಭೆ. I have seen down south in India these differences they maintain in the church. ನಾವೀಗ ಮಾಡಬಾರ್ದು. ಆದ್ರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣಕ್ಕೆ ಹೋದಾಗ ಸಭೆಗಳಲ್ಲಿ ಇಂಥ ಭಿನ್ನ ಸ್ಥಾನಗಳನ್ನು ಇಟ್ಟಿದ್ದನ್ನು ನೋಡಿದ್ದೇನೆ. That's wrong according to God. ದೇವರ ದೃಷ್ಟಿಕೋನದಲ್ಲಿ ಅದು ತಪ್ಪು. Because we all together become a chosen race, a different race altogether. ಯಾಕಂದ್ರೆ ನಾವು ಬೇರೆ ಬೇರೆ ಜನಾಂಗಗಳಾಗಿದ್ರು ಸಹ ದೇವರಲ್ಲಿ ನಾವೆಲ್ಲ ದೇವರಾದುಕೊಂಡ ಒಂದು ಜನಾಂಗ ಆಗಿದ್ದೇವೆ. This is one thing ಇದು ಒಂದು about the church, which how God sees the church ಸಭೆಯ as. ವಿಷಯದಲ್ಲಿ ದೇವರು ಯಾವ ದೃಷ್ಟಿಕೋನದಲ್ಲಿ ಸಭೆ ನೋಡ್ತಾನೆ, ಇದು ಒಂದು ರೀತಿ. Secondly, ಎರಡನೇದಾಗಿ the church is a royal priesthood. ಸಭೆಯು ರಾಜವಂಶಸ್ಥರಾದ ಯಾಜಕ ವಂಶರಾಗಿದ್ದೇವೆ. And here ಇಲ್ಲಿ we should note, ನಮಗೆ ಗೊತ್ತಾಗಬೇಕು, because he is unlearned, he cannot be a priest. ಇವನು ಕಲೀಲಾರ್ದವನು, ವ್ಯಾಸಂಗ ಇಲ್ಲದವನು, ಇವನು ಯಾಜಕನಾಗುವ ಅರ್ಹನಲ್ಲ ಅಂತ. Because he comes from outside, he cannot be a priest. ಆಮೇಲೆ ಇವನು ಕೀಳ ಜಾತಿಯಿಂದ ಬಂದವನು, ಇವನು ಯಾಜಕ ವಂಶರಾಗಲು ಸಾಧ್ಯವಿಲ್ಲ. All those differences will melt away. ಇವೆಲ್ಲ ವ್ಯತ್ಯಾಸಗಳು ಕರಗಿ ಹೋಗಿವೆ. Everyone becomes a priest unto our God. We should thank the Lord for ನಮ್ಮ that. ದೇವರಿಗೆ ಪ್ರತಿಯೊಬ್ಬರು ಯಾಜಕರಾಗಿದ್ದೇವೆ. ದೇವರಿಗೆ ಸ್ತೋತ್ರ. Every one of us. ನಮ್ಮಲ್ಲಿ ಪ್ರತಿಯೊಬ್ಬರು. There is the high priest is Jesus Christ. ಮಹಾಯಾಜಕನು ಯೇಸು ಸ್ವಾಮಿಯಾಗಿದ್ದಾನೆ. But we are the priests unto our God. ಆದ್ರೆ ನಮ್ಮ ದೇವರಿಗೆ ಯಾಜಕರಾಗಿದ್ದೇವೆ. Not even Levites, ನಾವು ಲೇವಿಯರು ಅಲ್ಲ, but more than that. ಅದಕ್ಕಿಂತ ಹೆಚ್ಚಿನದಾಗಿದ್ದೇವೆ. Like as the priests come from Aaron's family in the Old Testament, ಹಳೆ ಒಡಂಬಡಿಕೆಯಲ್ಲಿ ಆರೋನನ ವಂಶದಿಂದ ಬಂದಂತ
ಬಂದಂತ ಯಾಜಕರು ಆರೋನನ ವಂಶದಿಂದಲೇ ಬಂದಿರ್ತಾರೆ. And only they can become priests. ಅವರು ಮಾತ್ರ ಯಾಜಕರಾಗಬಹುದು. Similarly, ಅದೇ in ರೀತಿಯಾಗಿ the New Testament, ಹೊಸ ಒಡಂಬಡಿಕೆ Jesus is our Aaron. ಯೇಸು ಕ್ರಿಸ್ತನೇ ನಮ್ಮ ಆರೋನನ ವಂಶದ. He is our high priest. ಆತನೇ ಮಹಾಯಾಜಕನು. He is the first and the last high priest of God before us. ನಮಗಾಗಿ ದೇವರಾದುಕೊಂಡ ಮೊದಲನೇ ಆ ಕಡೆನು ಮಹಾಯಾಜಕನು ಯೇಸು ಆಗಿದ್ರೆ We are his priests. ನಾವು ಆತನ ಯಾಜಕ ವಂಶದವರು. Not like in some churches there are priests and they are laity, there are common people and there are priesthood. ಅದು ಕೆಲವು ಸಭೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ಯಾಜಕರು ಇರ್ತಾರೆ, ಆತನ ಕೆಳಗೆ ಜನರಿರ್ತಾರೆ. ಹಾಗಲ್ಲ, There is no hierarchy in God. ಅದರಲ್ಲಿ ಅಲ್ಲಿ ಏರುಪೇರು, ಉನ್ನತ ಉಚ್ಚ ನೀಚ ಎಂಬುದಾಗಿಲ್ಲ. All people are equal before God. ದೇವರ ದೃಷ್ಟಿಕೋನದಲ್ಲಿ ಎಲ್ಲಾ ಜನರು ಸರಿ ಸಮಾನರೇ. You are priest to my God. ನಮ್ಮ ದೇವರಿಗೆ, ನನ್ನ ದೇವರಿಗೆ ನೀವೇ ಯಾಜಕರು. And I am also a priest. ನಾನು ಸಹ ಯಾಜಕನು. I am not a priest because I am standing on the stage, ನಾನು ವೇದಿಕೆ ಮೇಲೆ ನಿಂತಿದ್ದರಿಂದ ನಾನೇ ಯಾಜಕನು ಅಂತ ಅಲ್ಲ. but by the choice of Jesus Christ. ಆದ್ರೆ ದೇವರು ಆಯ್ಕೆ ಮೇರೆಗೆ, Because Jesus chose us, ಯೇಸು ನಮ್ಮನ್ನು ಆರಿಸಿಕೊಂಡಿದ್ದರಿಂದ now we become priests to God. ಈಗ ನಮ್ಮ ದೇವರಿಗೆ ಯಾಜಕರಾಗಿದ್ದೇವೆ. What is the duty of a priest? ಇದು ಅದರ ಸೌಂದರ್ಯವೇನು? We offer acceptable worship before God. ನಮಗಿರುವಂತ ಕರ್ತವ್ಯ ಏನಂತಂದ್ರೆ ಆರಾಧನೆಯನ್ನು ದೇವರಿಗೆ ಸಮರ್ಪಿಸ್ತೇವೆ. The worship which God accepts, ದೇವರು ಮೆಚ್ಚುವಂತ ಆರಾಧನೆ, that's what we are offering to God. ಅದನ್ನೇ ನಾವು ದೇವರಿಗೆ ಕೊಡ್ತಿದ್ದೇವೆ. Not as common people, ಸಾಧಾರಣ ಜನರಾಗಿ ಅಲ್ಲ, but as priests. ನಾವು ಯಾಜಕರಾಗಿ, We are priests to our God. ನಮ್ಮ ದೇವರಿಗೆ ನಾವು ಯಾಜಕರಾಗಿ. Your worship that comes from your heart and my worship that comes from my heart are equal before our God. ನಿಮ್ಮ ಹೃದಯದಿಂದ ಬರುವಂತ ಆರಾಧನೆ, ನನ್ನ ಹೃದಯದಿಂದ ಬರುವಂತ ಆರಾಧನೆ ದೇವರ ದೃಷ್ಟಿಯಲ್ಲಿ ಸರಿ ಸಮಾನಾಗಿದೆ. My worship that comes from my heart is not greater than your worship that comes from your heart. ನನ್ನ ಹೃದಯದಿಂದ ಬರುವಂತ ಆರಾಧನೆ ನಿಮ್ಮ ಹೃದಯದಲ್ಲಿ ಬರೋಕ್ಕಿಂತ ಬರೋದ ಆರಾಧನೆಗಿಂತ ದೊಡ್ಡದೇನು, ಅಲ್ಲಿ ಶ್ರೇಷ್ಠವೇನೂ ಅಲ್ಲ. Even a small child is a priest in the kingdom of God. ದೇವರಾಜ್ಯದಲ್ಲಿ ಸಣ್ಣ ಮಗು ಸಹ ಯಾಜಕನಾಗಿದ್ದಾನೆ. A new believer is a priest in the kingdom of God. ಹೊಸದಾಗಿ ನಮ್ಮಿರುವಂತ ವಿಶ್ವಾಸಿಯು ಸಹ ದೇವರ ದೃಷ್ಟಿಯಲ್ಲಿ ದೇವರಾಜ್ಯದಲ್ಲಿ ಯಾಜಕನಾಗಿದ್ದಾನೆ. An old believer also is a priest in the kingdom of God. ಹಳೆ ಕಾಲದಿಂದ ವಿಶ್ವಾಸಿ ಸಹ ದೇವರಾಜ್ಯದಲ್ಲಿ ಅಲ್ಲಿ ಯಾಜಕನಾಗಿದ್ದಾನೆ. Everybody is a priest before ಎಲ್ಲರೂ God. ದೇವರ ದೃಷ್ಟಿಕೋನದಲ್ಲಿ ಯಾಜಕರೇ. No high priest on the earth. ಭೂಮಿ ಮೇಲೆ ಯಾವ ಮಹಾಯಾಜಕನು ಯಾರು ಇಲ್ಲ. Our high priest is in heaven. ನಮ್ಮ ಮಹಾಯಾಜಕನು ಯೇಸು. The Bible says he is the high priest of our profession, our confession. ಬೈಬಲ್ ಹೇಳ್ತದೆ ಹರಿಕೆ ಮೂಲಕವಾಗಿ, ಉದ್ಯೋಗ ಮೂಲಕವಾಗಿ ನಮ್ಮ ಯೇಸುವೇ ಮಹಾಯಾಜಕನಾಗಿದ್ದಾನೆ. He confesses our confession before God as the high priest. ನಮ್ಮ ಹರಿಕೆಯನ್ನು ದೇವರ ಮುಂದೆ ಮಹಾಯಾಜಕನಾಗಿ ಹರಿಕೆ ಮಾಡ್ತಾನೆ. And we are priests to him. ನಾವು ಯಾಜಕರು. We are priests to our God. ನಮ್ಮ ದೇವರಿಗೆ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. Not ordinary priests, ನಾವು ಸಾಧಾರಣ ಯಾಜಕರಲ್ಲ, but we are royal priests. ರಾಜವಂಶಸ್ಥರು. We belong to a royal dynasty of Jesus Christ. ಯೇಸು ಕ್ರಿಸ್ತನ ರಾಜವಂಶಕ್ಕೆ, ಆ ವಂಶಕ್ಕೆ ಸೇರಿದವರು. And we belong to him. ನಾವು ಆತನಿಗೆ ಮೀಸಲಾದವರು. He is our high priest. ಆತನೇ ನಮ್ಮ ಮಹಾಯಾಜಕನು. We belong to his family. ಆತನ ಕುಟುಂಬಕ್ಕೆ ನಾವು ಸೇರಿದವರು. He remains high priest forever. ಅಲ್ಲಿ ಎಂದೆಂದಿಗೂ ಮಹಾಯಾಜಕನಾಗಿಯೇ ಆತನ ಇರ್ತಾನೆ. We become priests, royal priests to him forever. ನಾವು ಆತನಿಗೆ ಎಂದೆಂದಿಗೂ ನಿರಂತರವೂ ರಾಜವಂಶಸ್ಥರಾದ ಯಾಜಕರಾಗಿರ್ತೇವೆ. Anybody who belonged to a royal family could not become a priest in the Old Testament. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ರಾಜವಂಶಕ್ಕೆ ಸೇರಿದವರು ಯಾಜಕ ವಂಶಕ್ಕೆ ಸೇರಿದವರು ಆಗ್ತಾ ಇರಲಿಲ್ಲ. One king in the Old Testament, ಹಳೆ ಒಡಂಬಡಿಕೆ ಒಬ್ಬ ಅರಸನು, because he was so righteous and walking before God, ಆತನು ಬಹಳಷ್ಟು ನೀತಿವಂತನಾಗಿದ್ದ ಕಾರಣ, ದೇವರ ಮುಂದೆ ಆತನ ಶುದ್ಧನಾಗಿದ್ದ ಕಾರಣ, he thought that he can also offer incense to God. ಅವನು ಯೋಚನೆ ಮಾಡ್ದ, ನಾನು ಯಾಜಕರಂತೆ ನಾನು ಸಹ ಧೂಪವನ್ನು
ಅರ್ಪಿಸಬಹುದೆಂದು ಯೋಚನೆ ಮಾಡ್ದ. He took the censer. ಆತನು ಧೂಪಾರತಿ He put the ತಗೊಂಡು fire. ಆತನ ಕೆಂಡಗಳನ್ನು He ತಗೊಂಡು took the incense, put the incense on that. ಧೂಪವನ್ನು ತಕೊಂಡು ಧೂಪಾರತಿಯಲ್ಲಿ ಹಾಕಿ And he wanted to offer it to God. ಆತನು ದೇವರ ಮುಂದೆ ಆರಾಧಿಸುವುದಕ್ಕೆ ಹೋದ. The priests which were working over there, ಅಲ್ಲಿ ಇರುವಂತ ಯಾಜಕರು ಹೇಳಿದ್ರು, they told him, ಆತನಿಗೆ it's not your job, O king. ಅರಸನೇ, ಇದು ನಿನ್ನ ಕೆಲಸ ಅಲ್ಲ, ಮಾಡಬೇಡ. But he still tried to do, thinking that he is authority in the house, in the country, that he can do anything. ಆದರೆ ಆ ಅರಸನಾದರೂ ಯಾಜಕರು ಹೇಳುವಂತ ಮಾತುಗಳಿಗೆ ಲಕ್ಷಿಸದೆ ಆತನ ಅರಸನಾಗಿದ್ದು ಏನಾದರೂ ಮಾಡಬಹುದು ಎಂಬಂತೆ ಆತನು ಮುಂದೆ ಹೋಗಿ ಆತನು ಧೂಪ ಸಲ್ಲಿಸುವುದಕ್ಕೆ ದೇವರ ಸನ್ನಿಧಿಗೆ ಹೋದ. When he went ahead, ಅಲ್ಲಿ ಮುಂದೆ ಹೋದಾಗ suddenly there was a leprosy seen on his forehead. ತಕ್ಷಣವೇ ಆತನ ಹಣೆ ಮೇಲೆ ಕುಷ್ಠರೋಗವು ಕಾಣಿಸಿಕೊಳ್ತು. He was rejected. ಆತನ ತಿರಸ್ಕರಿಸಲ್ಪಟ್ಟ. He was removed from his throne. ಆತನ ಸಿಂಹಾಸನದಿಂದ ತಳ್ಳಿ His ಹಾಕಲ್ಪಟ್ಟ. son began to rule. ಆತನ ಮಗನು ಆಳ್ವಿಕೆ ಬಂದ. Though he was alive, ಆತನು ಜೀವಂತ all his lifetime he was rejected. He was a leper and he had to die as a ಆತನ leper. ಜೀವಮಾನದಲ್ಲ, ಜೀವಂತ ವೈದ್ಯರು ಸಹ ಜೀವಮಾನದಲ್ಲ ಕುಷ್ಠರೋಗಿಯಾಗಿಯೇ ತಿರಸ್ಕರಿಸಲ್ಪಟ್ಟು ದೂರ ಇಡಲ್ಪಟ್ಟು ಜೀವಿಸಿದ. If this was the condition in the Old Testament, ಹಳೆಯ ಒಡಂಬಡಿಕೆಯಲ್ಲಿ ಈ ರೀತಿ ಪದ್ಧತಿ ಆಗಿದ್ದರೆ, in the New Testament, ಹೊಸ ಒಡಂಬಡಿಕೆಯಲ್ಲಿ this is altogether different. ಎಲ್ಲ ಸೇರಿ ಬೇರೆ ಆಗಿದೆ. You belong to a king, ನೀವು ರಾಜವಂಶಕ್ಕೆ the ಸೇರಿದವರು. king who has shed his own blood for you to make you a king. ರಾಜನಾದ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ರಾಜರನ್ನಾಗಿ ಮಾಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದ. And he's bought you, ಆತ ನಿಮ್ಮನ್ನು ಕೊಂಡುಕೊಂಡ. and you have accepted him. ನೀವು ಆತನನ್ನು ಸ್ವೀಕಾರ ಮಾಡಿದ್ದೀರಿ. Now you come into his family. ಈಗ ನೀವು ಆತನ ಕುಟುಂಬದಲ್ಲಿ ಬಂದಿದ್ದೀರಿ. He is a royal priest. ಈಗ ಆತನು ಯಾಜಕ ವಂಶದವನಾಗಿದ್ದಾನೆ. Royal priest. ಆತನು ರಾಜ ವಂಶದವನು, ಯಾಜಕನು. Now we are also royal priests. ಈಗ ನಾವು ಸಹ ಯಾಜಕ ವಂಶಸ್ಥರಾದ He is a high priest. He is high priest. ಆತನು ಮಹಾಯಾಜಕನಾಗಿದ್ದರೆ We are priests. ನಾವು ಯಾಜಕರು. There's no bigger priest and lower priest in the priesthood. ಅಲ್ಲಿ ಮಹಾಯಾಜಕನು ಕೇವಲ ಸಾಧಾರಣ ಯಾಜಕನು ಎಂಬುದಾಗಿ ಯಾಜಕರಲ್ಲಿ ಸ್ಥಾನಮಾನಗಳಿಲ್ಲ. Only the high priest is the high priest. ಆದರೆ ಮಹಾಯಾಜಕನು ಮಾತ್ರ ಆತನೇ ಮಹಾಯಾಜಕನು. And everybody else is a priest. ಮಿಕ್ಕಾದ ಎಲ್ಲರೂ ಯಾಜಕರು. No matter how much you grow, ನೀವು ಎಷ್ಟೇ ಬೆಳೆದರೂ ಸಹ the body of Christ contains all these people called priests. ಕ್ರಿಸ್ತನ ದೇಹದಲ್ಲಿ ಎಲ್ಲರೂ ಯಾಜಕರು ಎಂಬುದಾಗಿ ಎಣಿಸಲ್ಪಟ್ಟಿದೆ. So if you are priests, ನೀವು ಯಾಜಕರಾಗಿದ್ದರೆ, and at the same time if you are royal, ಅದೇ ಸಮಯದಲ್ಲಿ ನೀವು ರಾಜವಂಶಸ್ಥರಾಗಿದ್ದೀರಿ. you are worthy to wear the crown. ನೀವು ಕಿರೀಟ ಹಾಕೊಳ್ಳುವುದಕ್ಕೆ ಯೋಗ್ಯರು. You are worthy to hold the scepter. ಅದೇ ಸಲ ರಾಜದಂಡವನ್ನು ಹಿಡಿಯುವುದಕ್ಕೆ ನೀವು ಯೋಗ್ಯರು. You are worthy to sit on a throne. ನೀವು ಸಿಂಹಾಸನದ ಮೇಲೆ ಕೂರುವುದಕ್ಕೂ ಯೋಗ್ಯರು. In heaven there are thrones set for you. ಪರಲೋಕದಲ್ಲಿ ನಿಮಗಾಗಿ ಸಿಂಹಾಸನಗಳು ಇಡಲ್ಪಟ್ಟಿವೆ. One day we will be ruling with Jesus Christ for 1000 years, Bible says. ಒಂದು ದಿನ ನಾವು ಯೇಸು ಕ್ರಿಸ್ತನೊಂದಿಗೆ 1000 ವರ್ಷ ನಾವು ಆಳ್ವಿಕೆ ಮಾಡ್ತೇವೆ ಅಂತ ಬೈಬಲ್ ಹೇಳ್ತದೆ. So we are ruling priests. ನಾವು ಆಳ್ವಿಕೆ ಮಾಡುವಂತ, ದೊರೆತನ ಮಾಡುವಂತ ಯಾಜಕರು. So there is no difference between us. ಆದ್ದರಿಂದ ನಮ್ಮಲ್ಲಿ ಯಾವ ವ್ಯತ್ಯಾಸವಿಲ್ಲ. So know your position. ಆದ್ದರಿಂದ ನಿಮ್ಮ ಸ್ಥಾನವನ್ನು ಗುರುತಿಸಿರಿ. You belong to a king's family. ನೀವು ರಾಜ ವಂಶಕ್ಕೆ ಸೇರಿದವರು. And that king has been a high priest. ಆ ಅರಸನೇ ಮಹಾಯಾಜಕನಾಗಿದ್ದಾನೆ. And we belong to his family. ನಾವು ಆತನ ಕುಟುಂಬಕ್ಕೆ ಸೇರಿದವರು. Bible says in book of Revelation chapter 1. ಬೈಬಲ್ ಹೇಳ್ತದೆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ. Book of Revelation chapter 1. ಪ್ರಕಟಣೆ 1. Thank you, Jesus. Verse 5 onwards. 5ನೇ ವಚನದಿಂದ 5 and 6 together. 5 ಹಾಗೂ 6ನೇ ವಚನ ಈ ವಾಕ್ಯ ಹೇಳ್ತದೆ. And from Jesus Christ, the faithful witness, the firstborn of the dead, and the ruler of the kings on earth, to him who loves us and has freed us from our sins by his blood and made us a kingdom, priests to his God and Father, to him be glory and dominion forever and ever. Amen. ನಂಬತಕ್ಕ ಸಾಕ್ಷಿಯು ಸತ್ತರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ
ಯುಗ ಯುಗಾಂತಗಳಲ್ಲಿಯೂ ಘನ ಮಾತುಗಳಿರಲಿ. He made us a kingdom. ಆತನೇ ನಮ್ಮನ್ನು ರಾಜ್ಯವನ್ನಾಗಿ ಮಾಡಿದ್ದಾನೆ. A peculiarity about this kingdom is ಆತನ ರಾಜ್ಯದ ವಿಶೇಷ ಏನು ಅಂದ್ರೆ everybody is a king in this kingdom. ಈ ರಾಜ್ಯದಲ್ಲಿ ಎಲ್ಲರೂ ರಾಜರೇ. Very wonderful. ಬಹಳಷ್ಟು ಅದ್ಭುತ. But we have a king sitting on the throne there who rules us. ಆದ್ರೆ ನಮಗಾದರೂ ನಮ್ಮನ್ನು ಆಳುವುದಕ್ಕಾಗಿ ರಾಜನು ಸಿಂಹಾಸನ ಮೇಲೆ ಕೂತಿದ್ದಾನೆ. Everybody is a priest. ನಾವೆಲ್ಲರೂ ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾನೆ. Every one of us is a priest. ನಮ್ಮಲ್ಲಿ ಎಲ್ಲರೂ ಯಾಜಕರೇ. But he is the high priest. ಆದ್ರೆ ಆತನು ಮಹಾಯಾಜಕನು. What a wonderful privilege. ಎಂತ ಅದ್ಭುತ ಸೌಭಾಗ್ಯ. Know your position. ನಿಮ್ಮ ಸ್ಥಾನ You are a king, ನೀವು ರಾಜರು. whether you are a lady or a man. ನೀವು ಗಂಡಸರಾಗಿರಲಿ ಹೆಂಗಸರಾಗಿರಲಿ. You are a king. ನೀವು ರಾಜರು. Not queens and kings. ನೀವು ರಾಜಕುಮಾರರು ಅಲ್ಲ. You are a king. ನೀವು ರಾಜರು. At the same time you are a priest. ಅದೇ ಸಮಯದಲ್ಲಿ ನೀವು ಯಾಜಕರು. Because you are a priest, ನೀವು ಯಾಜಕರಾಗಿದ್ದ ಕಾರಣ you cannot engage yourself into the worldly matters. ಲೋಕದ ವಿಷಯಗಳಲ್ಲಿ ನೀವು ಅದರಲ್ಲಿ ತಲೆ ಹಾಕುವಂತಿಲ್ಲ. You need to be concentrating upon the one whom you need to worship, and on behalf of the ones from whom you need to offer worship, you need to concentrate on that. ನೀವು ಯಾಜಕರಾಗಿದ್ದ ಕಾರಣ ಯಾರನ್ನು ಆರಾಧಿಸಬೇಕೋ ಅವರ ಮೇಲೆ ನಿಮ್ಮನ್ನು ಆತನಿಗೆ ಒಪ್ಪಿಸಿಕೊಡಬೇಕು. ನಿಮ್ಮ ಹಿಂದೆ ಇರೋರಿಗಾಗಿಯೂ ಸಹ ನೀವು ಯಾಜಕರಾಗಿ ನಿಮ್ಮನ್ನು ಸಮರ್ಪಿಸಿಕೊಡಬೇಕು. You need to be holy. ನೀವು ಪರಿಶುದ್ಧರಾಗಿರಬೇಕು. You need to be set apart. ನೀವು ಪ್ರತ್ಯೇಕಿಸಲ್ಪಟ್ಟಿರಬೇಕು. You cannot be connected to the world and then connected to the Lord at the same time. ನೀವು ಒಂದೇ ಸಮಯದಲ್ಲಿ ನೀವು ಲೋಕಕ್ಕೂ ಹಾಗೂ ದೇವರಿಗೂ ನೀವು ಸಂಪರ್ಕ ಹೊಂದಿರಲು ಸಾಧ್ಯ ಇಲ್ಲ. Your priesthood will never end. ನಿಮ್ಮ ಯಾಜಕತ್ವ ಎಂದು ಅಳಿದು ಹೋಗುವುದಿಲ್ಲ. But it will be forever. ಅದು ಎಂದೆಂದಿಗೂ ಇರುತ್ತದೆ. So therefore, knowing our position, ಆದ್ದರಿಂದ ನಮ್ಮ ಸ್ಥಾನವನ್ನು ತಿಳ್ಕೊಂಡು set yourself apart from everything that defiles you, dirties you. ನಿಮ್ಮನ್ನು ಹೊಲೆ ಮಾಡುವಂತ ನಿಮ್ಮನ್ನು ಹೊಲಸು ಮಾಡುವಂತದ್ದೆಲ್ಲದರಿಂದ ಪ್ರತ್ಯೇಕ ಮಾಡಿ ದೂರ ಇಟ್ಟು. Church of Jesus Christ, I am speaking to you. ಕರ್ತನಾದ ಯೇಸು ಕ್ರಿಸ್ತನ ಸಭೆಯೇ ನಿಮ್ಮ ಸಂಗಡ ಮಾತಾಡ್ತಿದ್ದೇನೆ. You are a royal priesthood. ನೀವು ರಾಜವಂಶಸ್ಥರಾದ ಯಾಜಕರು. You are kings and at the same time you are priests. ನೀವು ಅರಸರು ಅದೇ ಸಮಯದಲ್ಲಿ ಯಾಜಕರು ಆಗಿದ್ದೀರಿ. You rule, ನೀವು ಆಳ್ವಿಕೆ ಮಾಡ್ತೀರಿ, but you also worship. ಅದೇ ಸಮಯದಲ್ಲಿ ಆರಾಧಿಸ್ತೀರಿ. You have a responsibility towards the world. ಲೋಕಕ್ಕೆ ನಿಮಗೆ ಬೇಕಾದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. You have a responsibility towards the Lord who needs to be worshipped. ಅದೇ ಸಮಯದಲ್ಲಿ ಆರಾಧನೆ ಹೊಂದಬೇಕಾಗಿರುವಂತ ಕರ್ತನಿಗೆ ನೀವು ಆರಾಧನೆ ಸಲ್ಲಿಸುವ ಜವಾಬ್ದಾರಿ ನಿಮಗಿದೆ. That's why ಆದ್ದರಿಂದ in book of Revelation it says we become a priestly kingdom. ಅದರಿಂದಲೇ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತದೆ ನಾವು ರಾಜ್ಯವಾಗಿದ್ದೇವೆ, ಯಾಜಕರು ಆಗಿದ್ದೇವೆ. Priestly kingdom. ನಾವು ಯಾಜಕರಾಗಿರುವ ರಾಜ್ಯವಾಗಿದ್ದೇವೆ. Amen. ಆಮೆನ್. What a powerful position. ಎಂತ ಬಲವಾದ ಸ್ಥಾನ ನಮಗೆ. What an honor that's been given to ದೇವರು you. ನಮಗೆ ಎಂತ ಸ್ಥಾನಮಾನ ಕೊಟ್ಟಿದ್ದಾನೆ. Church of Jesus Christ. ಯೇಸು ಕ್ರಿಸ್ತನ ಸಭೆಯೇ. Don't count yourself that you belong to this dirt of the earth. ಈ ಲೋಕದ ಹೊಲದ ಈ ಭೂಮಿಯ ಈ ಹೊಲಸಿಗೆ ಸೇರಿದವರೆಂದಾಗ ನೀವು ನೆನೆಸಬೇಡ್ರಿ. You are become royal, you have become a priest. ನೀವು ರಾಜವಂಶಸ್ಥರು ಹಾಗೂ ಯಾಜಕರು ಆಗಿದ್ದೀರಿ. Some section of the church may not like what I am saying. ನಾನು ಹೇಳುತ್ತಿರುವಂತ ಕೆಲವೊಂದು ವಿಷಯಗಳು ಕೆಲವು ಸಭೆಯ ಪಂಗಡಗಳು ಗುಂಪುಗಳು ಇಷ್ಟಪಡ್ಲಿಕ್ಕಿಲ್ಲ. Because they have a hierarchy there in their church. ಯಾಕಂದ್ರೆ ಅವರಲ್ಲಿ ಹೈರಾರ್ಕಿ ಇದೆ. ಅಂದ್ರೆ ಇವ್ರ ಮೇಲು, ಅವ್ರ ಕೆಳಗೆ ಇವರು, ಅವ್ರ ಕೆಳಗೆ ಇವರು ಎಂಬ ಹಂತಗಳು. That level is not in the church. ಆ ಲೆವೆಲ್ ಸಭೆಯಲ್ಲಿ ಕರ್ತನ ಸಭೆಯಲ್ಲಿ ಇಲ್ಲ. The pastor, the members of the church, ಅವರ ಪಕ್ಕದಲ್ಲಿ ಅವರು ಸರಿ ಸಮಾನವಾಗಿ ಸಭಿಕರಿರ್ತಾರೆ. the teacher, ಅಲ್ಲಿ ಬೋಧಕರು, the apostle, ಅಪೊಸ್ತಲರು, the prophet, ಅವರ the ಪ್ರವಾದಿಗಳು, evangelist, ಸುವಾರ್ತಿಕರು, everybody is a priest. ಎಲ್ಲರೂ ಸರಿ ಸಮಾನವಾದ ಯಾಜಕರು ದೇವರ ದೃಷ್ಟಿಯಲ್ಲಿ. So don't count yourself that I am little higher than that somebody person. ಆದ್ದರಿಂದ ನೀವು ಮಿಕ್ಕಾದವರಿಗಿಂತ ಸಭಿಕರಿಗಿಂತ ನಾನು ಉನ್ನತನು ಎಂಬುದಾಗಿ ನೆನೆಸಬೇಡ್ರಿ. You are equal to that brother. ಆದರೆ ಆ ಸಹೋದರಿಗೆ ನೀವು ಸರಿ ಸಮಾನಾಗಿದ್ದೀರಿ. As a priest, ಯಾಜಕರಾಗಿ. you may have more money. ನಿಮಗೆ ಹಣ ಜಾಸ್ತಿ ಇರಬಹುದು. He may not have more money. ಇವರಿಗೆ ಹಣ ಕಡಿಮೆ ಇರಬಹುದು. But you are equally a priest as well as that person. ಆದರೆ ನೀವು ಆಗ ಹಣ ಇಲ್ಲದವನ ಅವನ ಸರಿ ಸಮಾನ ಯಾಜಕರು ನೀವಾಗಿದ್ದೀರಿ.
So the kingdom rules apply to us. ರಾಜ್ಯ ಆಳ್ವಿಕೆ ನಮಗೆ ಅನ್ವಯಿಸ್ತದೆ. So what is a kingdom rule? ದೇವರ ರಾಜ್ಯ ಆಳ್ವಿಕೆ ಅಂದ್ರೆ ಏನು? In a democratic country, ಇಲ್ಲಿ ಪ್ರಭುತ್ವ ದೇಶದಲ್ಲಿ people can own properties. ಜನರಿಗೆ ಆಸ್ತಿ ಇರಬಹುದು. People can have some things as their own exclusively. ತಮ್ಮದೇ ಸ್ವಂತ ಆದ ಆಸ್ತಿ ಪಾಸ್ತಿಗಳನ್ನು ವಶ ಮಾಡಿಕೊಂಡು ದೊರೆತನ ಮಾಡಬಹುದು. But in a kingdom, ಆದರೆ ರಾಜ್ಯದಲ್ಲಿ when king alone is the supreme authority, ಯಾಕಂದ್ರೆ ರಾಜ್ಯನ ಮಾತ್ರ ಸರ್ವಾಧಿಕಾರಿ ಆಗಿರ್ತಾನೆ, and in that kingdom ಆ ರಾಜ್ಯದಲ್ಲಿ every property belongs to God, ಅದೆಲ್ಲ ಆಸ್ತಿಯು ದೇವರಿಗೆ ಅಂದ್ರೆ ಅರಸ ಸರ್ವಾಧಿಕಾರಿಗೆ including you, ನೀವು ಸಹ, because you are the property of God. ಯಾಕಂದ್ರೆ ನೀವು ಸಹ ದೇವರ ಸೊತ್ತು ಅಂದ್ರೆ ಆಸ್ತಿ ಆಗಿರ್ತೀರಿ. And that's called as commonwealth of God. ಅಂದ್ರೆ ಹೇಳುವಾಗ ದೇವರ ಸರ್ವಸಾಮಾನ್ಯ ಅಧಿಕಾರ ಆಗಿರ್ತದೆ. Everything is owned by God. ಎಲ್ಲವೂ ದೇವರೇ ವಹಿಸಿಕೊಂಡಿರ್ತಾನೆ. You grow a tree in your garden, ನಿಮ್ಮ ತೋಟದಲ್ಲಿ ಗಿಡವನ್ನು ಬೆಳೆಸಿದ್ರೆ that belongs to God. That belongs to your king. ಅದು ಸಹ ನಿಮ್ಮ ರಾಜನಿಗೆ, ನಿಮ್ಮ ಅರಸನಿಗೆ ಮೀಸಲಾದದ್ದು. You own a gun, ನಿಮಗೆ ಗನ್ ಇದೆ, that is the property of your king. ಅದು ಸಹ ನಿಮ್ಮ ಅರಸನ ಆಸ್ತಿ. You own a bike, ನಿಮಗೆ ಬೈಕ್ ಇದೆ, that is your king's property. ಅದು ಸಹ ನಿಮ್ಮ ಅರಸನ ಆಸ್ತಿ. You cannot claim it as your own. ಇದು ನನ್ನದ್ದು ಎಂಬುದಾಗಿ ಹೇಳುವಂತಿಲ್ಲ. But similar to that kingdom, ಆದ್ರೆ ಆ ರಾಜ್ಯದಂತೆಯೇ one more kingdom is coming on the earth very soon, ಬಹುಬೇಗ ಇನ್ನೊಂದು ರಾಜ್ಯ ಭೂಮಿ ಮೇಲೆ ಬರ್ಲಿಕ್ಕಿದೆ, where Antichrist rules, ಅಲ್ಲಿ ಕ್ರಿಸ್ತ ವಿರೋಧಿ ಅಂತ್ಯಕ್ರಿಸ್ತನು ಆಳ್ತಾನೆ. and he also claims to be same supreme authority as our heavenly king. ನಮ್ಮ ಪರಲೋಕ ಅರಸನಿಗೆ ಇರುವಂತ ಅಧಿಕಾರತ್ವ ಅವನು ಸಹ ವಹಿಸಿಕೊಳ್ಳುವಂತೆ ಆತನು ಮಾಡ್ತಾನೆ. But ಆದ್ರೆ God doesn't allow that, ದೇವರು ಅದಕ್ಕೆ ಅನುಮತಿಸುವುದಿಲ್ಲ. because he is the supreme king, ಯಾಕಂದ್ರೆ ಆತನೇ ಸರ್ವಾಧಿಕಾರಿ ಅರಸನು. the only king the world can have. ಅರಸನು ಮಾತ್ರ ರಾಜ್ಯ ದೇಶಗಳನ್ನು ಆಳಬಲ್ಲನು. This king of the devil cannot rule us. ಈ ರಾಜನೆಂಬುದ ಹೇಳಿಕೊಳ್ಳುವಂತ ಸೈತಾನನು ನಮ್ಮನ್ನು ಆಳುವುದಿಲ್ಲ. To bring him into authority, ಆತನ ಅಧಿಕಾರಕ್ಕೆ ತರಲು, to bring him to his throne, ಆತನ ಸಿಂಹಾಸನ ತರಲು, to hand over the world to him, ಲೋಕವನ್ನು ಆತನಿಗೆ ಕೊಡಲು, all the systems of this world are working together frantically and silently, secretly, to bring everything under the control of the Antichrist. ಈ ಅಂತ್ಯಕ್ರಿಸ್ತನ ಅಧಿಕಾರದಲ್ಲಿ ಲೋಕವನ್ನೆಲ್ಲ ತಕ್ಕೊಂಡು ಆತನಿಗೆ ಕೊಡುವುದಕ್ಕೆ ವ್ಯವಸ್ಥೆಗಳು, ರಹಸ್ಯ ವ್ಯವಸ್ಥೆಗಳು, ಗೂಢಚಾರಿ ವ್ಯವಸ್ಥೆಗಳು ಎಲ್ಲವೂ ಏರ್ಪಾಟು ಮಾಡಲಾಗ್ತಾ ಇದೆ. They are bringing communism, ಅಲ್ಲಿ ಕಮ್ಯುನಿಸಂ ತಗೊಂಡು ಬರ್ತಿದ್ದಾರೆ, they are bringing humanism, ಅಲ್ಲಿ ಹ್ಯೂಮನಿಸಂ ತಗೊಂಡು ಬರ್ತಿದ್ದಾರೆ, they are bringing socialism, ಸಾಮಾಜಿಕತ್ವ ತಗೊಂಡು ಬರ್ತಿದ್ದಾರೆ. by which ಇದರ ಮೂಲಕವಾಗಿ they want to make everybody equal, ಎಲ್ಲರೂ ಸರಿ ಸಮಾನ ಎಂಬುದು ಹೇಳಬೇಕೆಂಬ ಪ್ರಯತ್ನ ಮಾಡ್ತಾರೆ. and they want to grab every property of every person to be the property of the government. ಜನರ ವಶದಲ್ಲಿ ಇರುವಂತ ಎಲ್ಲ ಆಸ್ತಿ ಪಾಸ್ತಿಗಳನ್ನು ತಕ್ಕೊಂಡು ಸರ್ಕಾರದ ಅಧಿಕಾರ ವಶದಲ್ಲಿ ಕೊಡಬೇಕೆಂದು ಯೋಚನೆ ಮಾಡ್ತಾರೆ. But we belong to that kingdom whose king is there in heaven. ಆದ್ರೆ ನಾವಾದರೂ ಪರಲೋಕ ರಾಜ್ಯದಲ್ಲಿರುವಂತ ಅರಸನಿಗೆ ಮೀಸಲಾದವರಾಗಿದ್ದೇವೆ. So nothing is our own. ನಮ್ಮದು ಸ್ವಂತದ್ದು ನಮ್ಮದೇನೂ ಇಲ್ಲ. Our everything belongs to him. ನಮ್ಮ ಸಮಸ್ತವು ಆತನದೇ. Our Bible belongs to him. ನಮ್ಮ ಬೈಬಲ್ ಸಹ ಆತನದೇ. Our clothes belong to him. ನಮ್ಮ ಬಟ್ಟೆ ಆತನವೇ. Our body belongs to him. ನಮ್ಮ ಶರೀರ ಆತನದೇ. Our soul belongs to him. ನಮ್ಮ ಪ್ರಾಣ ಆತನದೇ. Our spirit belongs to him. ನಮ್ಮ ಆತ್ಮ ಆತನದೇ. Our house belongs to him. ನಮ್ಮ ಮನೆ ಆತನದೇ. Everything we own or we have belongs to him. ನಮಗಿರುವುದೆಲ್ಲವೂ ನಮ್ಮದೆಲ್ಲವೂ ಆತನದೇ. Because his kingdom ruleth over all. ಯಾಕಂದ್ರೆ ಆತನ ರಾಜ್ಯವು ಸಮಸ್ತವನ್ನು ಆಳ್ತದೆ. Thirdly, ಮೂರನೇದಾಗಿ in this verse 1 Peter 2:9, 1 ಪೇತ್ರ 2:9 ಈ ವಾಕ್ಯ ಭಾಗದಲ್ಲಿ, thirdly, ಮೂರನೇದಾಗಿ the church is called as a holy nation. ಸಭೆಯು ಮೀಸಲಾದ ಜನವು ಆಗಿದೆ. The church has become a different nation altogether. ಸಭೆಯು ಒಟ್ಟಾಗಿ ಸೇರಿ ಪ್ರತ್ಯೇಕಿಸಲ್ಪಟ್ಟ ಜನ ಆಗಿವೆ. We are consecrated and set apart nation. ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ಮೀಸಲಾಗಿಟ್ಟಂತ ಜನ.
And though we come from various people groups, ನಾವು ಬೇರೆ ಬೇರೆ ಜನಾಂಗೀಯ ಗುಂಪುಗಳಿಂದ ಬಂದವರಾಗಿದ್ರು though we come from various languages, ನಾವು ಬೇರೆ ಬೇರೆ ಭಾಷೆಯಿಂದ ಬಂದವರಾಗಿದ್ರು though we are different colored people, ನಾವು ಬೇರೆ ಬೇರೆ ಬಣ್ಣದವರಾಗಿದ್ರು coming from various places, ಬೇರೆ ಬೇರೆ ಸ್ಥಳಗಳಿಂದ ಬಂದವರಾಗಿದ್ರು from various backgrounds, ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿದ್ರು various lifestyles, ಬೇರೆ ಬೇರೆ ಜೀವನ ಶೈಲಿಯಿಂದ ಬಂದವರಾಗಿದ್ರು belonging to various countries, ಬೇರೆ ಬೇರೆ ದೇಶಗಳಿಂದ ಬಂದವರಾಗಿದ್ರು now we become a nation, ಈಗ ನಾವು ಒಂದು ಜನವಾಗಿದ್ದೇವೆ, a holy nation, ಪರಿಶುದ್ಧ ಜನಾಂಗ, belonging to God only. ನಮ್ಮ ದೇವರಿಗೆ ಮೀಸಲಾದವರಾಗಿದ್ದೇವೆ. We become a new nation altogether. ನಾವೆಲ್ಲರೂ ಸೇರಿ ಒಟ್ಟಿಗೆ ಹೊಸ ಜನಾಂಗ ಆಗಿದ್ದೇವೆ. That's why the rules of the kingdom of Antichrist will not apply, because we belong to a different kingdom. ಯಾಕಂದ್ರೆ ಆದ್ದರಿಂದಲೇ ಅಂತ್ಯಕ್ರಿಸ್ತನ ಆಳ್ವಿಕೆಯ ಜನಾಂಗದ ದೇಶ ನಮ್ಮ ಜನಾಂಗವಾದ ನಮ್ಮ ಮೇಲೆ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲ, ಯಾಕಂದ್ರೆ ನಾವು ಮೀಸಲಾದ ಜನಾಂಗ ಆಗಿದ್ದೇವೆ. Amen. ಆಮೆನ್. Like as Israel is a nation of relatives, ಈಗ ಇಸ್ರಾಯೇಲರಿಗೆ ಒಂದು ಜನಾಂಗ, ಆತನಿಗೆ ಸಂಬಂಧಿಕರಿದ್ದಾರೆ. everybody is in that nation is related to one another. ಆದ ಎಲ್ಲ ಜನಾಂಗದಲ್ಲಿ ಒಬ್ಬರಿಗೊಬ್ಬರು ಸಂಬಂಧಿಕರಿದ್ದಾರೆ. In our country, ನಮ್ಮ ದೇಶದಲ್ಲಿ it's not like that. ಆ ರೀತಿ ಅಲ್ಲ. There are different nations, different people groups, different races. ಬೇರೆ ಬೇರೆ ಜನಾಂಗ ಇದ್ದಾರೆ, ಬೇರೆ ಜನಾಂಗೀಯ ಗುಂಪುಗಳು ಇದ್ದಾರೆ, ಬೇರೆ ಬೇರೆ ಜನಜಾತಿಯು ಇದ್ದಾರೆ. But in Israel, ಆದ್ರೆ ಇಸ್ರೇಲ್ ಅಲ್ಲಿ everybody is related to one another as a one family. ಎಲ್ಲರೂ ಒಂದೊಂದು ಸಂಬಂಧಿಕರಂತೆ ಒಂದೇ ಕುಟುಂಬವಂತೆ ಜನಾಂಗ ಆಗಿದ್ದಾರೆ. ಒಂದೇ Similarly, ಜನಾಂಗ. ಅದೇ ರೀತಿಯಾಗಿ exactly the same way, ಅದೇ ರೀತಿಯಾಗಿ ಅದರಂತೆಯೇ we become a nation, a holy nation of relatives. ನಾವು ಜನಾಂಗ, ಪರಿಶುದ್ಧ ಜನಾಂಗಕ್ಕೆ ನಾವು ಸಂಬಂಧಿಕರು ಹಾಗೆ ಒಟ್ಟಿಗೆ ಸೇರಿದ್ದೇವೆ. We become the holy nation of relatives related by the blood of Jesus. ಯೇಸು ಕ್ರಿಸ್ತನ ರಕ್ತದ ಸಂಬಂಧದೊಟ್ಟಿಗೆ ಬೇರೆ ಬೇರೆ ಜನಾಂಗಗಳಾದ ನಾವು ರಕ್ತ ಸಂಬಂಧಿಗಳಾಗಿದ್ದೇವೆ. So I become your brother, ಆದ್ರಿಂದ ನಾನು ನಿನ್ನ ಸಹೋದರನು, you become my sister. ನೀವು ನನ್ನ ತಂಗಿ. In that kingdom, ಆ ರಾಜ್ಯದಲ್ಲಿ everybody is brother and sister. ಎಲ್ಲರೂ ಸಹೋದರ ಸಹೋದರಿಯರೇ. If there was a brother ಆತ ಸಹೋದರನಾಗಿದ್ರೆ and has a son, ಆತನಿಗೆ ಮಗನಾಗಿದ್ರೆ for him ಆತನಿಗೆ God will not become a grandfather. ಆದ ದೇವರು ಅವರಿಗೆ ಅಜ್ಜನಾಗುವುದಿಲ್ಲ. So every one of us are brothers and sisters. ತಂದೆ ಮಗನು ಇರಲಿ, ತಾಯಿ ಮಗಳು ಇರಲಿ, ನಾವು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಹೋದರ ಸಹೋದರಿಯರಾಗಿದ್ದೇವೆ. So when we go to heaven, ಆದ್ರೆ ಪರಲೋಕಕ್ಕೆ we ಹೋದಾಗ recognize ourselves like that, ನಮ್ಮನ್ನು ಹಾಗೆ ಆತನು ಗುರುತಿಸಿಕೊಳ್ತಾನೆ. because we become related to one another by the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ ನಾವೆಲ್ಲರೂ ರಕ್ತ ಸಂಬಂಧಿಗಳಾಗಿದ್ದೇವೆ. A holy nation, a nation that is set apart only to God. ಮೀಸಲಾದ ಜನಾಂಗವು ದೇವರಿಗೆ ದೇವರಿಗಾಗಿ ಇಟ್ಟಂತ ಮೀಸಲು ಜನ. So we cannot engage ourselves with the people of this world. ಆದ್ದರಿಂದ ಹೀಗಿರುವಾಗ ನಾವು ಲೋಕದ ಜನರೊಂದಿಗೆ ಆತನ ಮಿಶ್ರಣವಾಗಲು ಸಾಧ್ಯ ಇಲ್ಲ. We need to maintain our separation. ನಮ್ಮ ಪ್ರತ್ಯೇಕಿಸುವಿಕೆ, ನಮ್ಮ ಮೀಸಲಿದ್ದನ್ನು ನಾವು ಕಾದುಕೊಳ್ಬೇಕು. We need to maintain our holiness. ನಮ್ಮ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. The quality of being set apart for God should be maintained. ದೇವರಿಗೆ ಮೀಸಲಾದಂತ ಪ್ರತ್ಯೇಕಿಸುವಿಕೆ ಅದನ್ನು ಕಾಪಾಡಿಕೊಳ್ಬೇಕು. Or else ಇಲ್ಲವಾದ್ರೆ we become mixed with worldly people, ಲೋಕದವರೊಂದಿಗೆ ಮಿಶ್ರಣವಾಗ್ತೀರಿ, and then God is angry with you. ಆಗ ನಿಮ್ಮ ಮೇಲೆ ದೇವರಿಗೆ ಸಿಟ್ಟಿರ್ತದೆ. That's why God was angry with Israel when they got married to the heathen people and brought their gods among them. ಅದರಿಂದಲೇ ಇಸ್ರಾಯೇಲರು ಬೇರೆ ಜನಾಂಗಗಳ ಜೊತೆಗೆ ಮದುವೆ ಮಾಡಿಕೊಂಡು ತಮ್ಮ ದೇವತೆಗಳನ್ನು ತಮ್ಮಲ್ಲಿ ಬರಮಾಡಿಕೊಂಡಿದ್ದರಿಂದಲೇ ದೇವರು ಅವರ ಮೇಲೆ ಸಿಟ್ಟುಗೊಂಡನು. God became angry. ದೇವರು ಸಿಟ್ಟುಗೊಂಡನು. He handed them over to the heathen kings to rule over them and harass them. ಇದರ ನಿಮಿತ್ತವಾಗಿ ಅವರನ್ನು ಅನ್ಯ ದೇವತೆಗಳಿಗೆ, ಅನ್ಯ ರಾಜ್ಯಗಳಿಗೆ ಅವರನ್ನು ಒಪ್ಪಿಸಿ ಬಿಟ್ಬಿಟ್ಟ. ಅನ್ಯ ರಾಜರು ಅವರನ್ನು ಪೀಡಿಸಿದರು. Because we are bought by the blood of Jesus, ನಾವು ಯೇಸುವಿನ ರಕ್ತದಿಂದ ಕೊಂಡುಕೊಂಡದ್ದರಿಂದ, because Jesus owns us as his own property, ಯೇಸು ನಮ್ಮನ್ನು ತನ್ನ ಸ್ವಂತ ಆಸ್ತಿಯನ್ನಾಗಿ ವಹಿಸಿಕೊಂಡಿದ್ದರಿಂದ, we need to glorify God only, and we should not glorify ourselves. ದೇವರನ್ನೇ ನಾವು ಮಹಿಮೆ ಪಡಿಸಬೇಕೇ ಹೊರತು ನಮ್ಮನ್ನು ಮಹಿಮೆ ಪಡಿಸಿಕೊಳ್ಳಬಾರದು.
In 1 Peter 2:9 and 10 we read, 1 ಪೇತ್ರ 2:9 ಹಾಗೂ 10ನೇ ವಚನದಲ್ಲಿ ನಾವು ಓದ್ತೇವೆ. let's not read 10th verse, only 9th verse. 9ನೇ ವಚನ ಮಾತ್ರ ನಾವು ಪಾರಾಯಣ ಮಾಡೋಣ. But you are a chosen race, a royal priesthood, a holy nation, a people for his own possession, that you may proclaim the excellencies of him who called you out of darkness into his marvelous light. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಆಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. God has called us out of darkness. ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದಿದ್ದಾನೆ. God has put us into his marvelous light. ದೇವರು ತನ್ನ ಅಗಮವಾದ ಬೆಳಕಿನಲ್ಲಿ ಇಟ್ಟಿದ್ದಾನೆ. And because we have been called by God, ನಾವು ದೇವರಿಂದ ಕರೆಯಲ್ಪಟ್ಟಿದ್ದರಿಂದ we have an occupation, we have a business, we have a job to do. ನಾವು ಮಾಡಬೇಕಾದ ಕರ್ತವ್ಯ, ನಿರ್ವಹಣೆ, ಜವಾಬ್ದಾರಿ ನಮಗಿದೆ. That we may proclaim the excellencies of him who has called us out of darkness. ನಮ್ಮನ್ನು ಕತ್ತಲೆಯೊಳಗಿಂದ ಕರೆದಾತನನ್ನು ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗಿರುವಂತೆ ನಮ್ಮನ್ನು ಕರೆದಿದ್ದಾನೆ. Not to keep quiet. ನಮ್ಮನ್ನು ನಾವು ಸುಮ್ಮನೆ ಇರುವುದಕ್ಕಲ್ಲ. Involve yourselves into the business of proclaiming him. ದೇವರನ್ನು ಪ್ರಚುರಪಡಿಸುವಂತ ವ್ಯವಹಾರದಲ್ಲಿ ನೀವು ನಿರತರಾಗಿರಿ. Majority of the church is silent about proclaiming Jesus Christ. ಬಹುಸಂಖ್ಯಾತ ಸಭೆಗಳು ಯೇಸುವನ್ನು ಪ್ರಚುರಪಡಿಸುವುದರಲ್ಲಿ ಮೌನವಾಗಿದ್ದಾರೆ. That's why they are powerless. ಆದ್ದರಿಂದಲೇ ಅವರು ಶಕ್ತಿ ಇಲ್ಲದವರಾಗಿದ್ದಾರೆ. But the church is a holy nation to proclaim Jesus Christ. ಆದರೆ ಸಭೆಯಾದರೂ ಯೇಸು ಕ್ರಿಸ್ತನನ್ನು ಪ್ರಚುರಪಡಿಸುವುದಕ್ಕೆ ಪರಿಶುದ್ಧ ಜನಾಂಗ ಆಗಿದ್ದಾರೆ. Proclaim his excellencies, wonderful qualities of God. We need to proclaim to the world and attract them into the kingdom of God. ಕರ್ತನ ಗುಣಾತಿಶಯಗಳನ್ನು ಅದ್ಭುತಗಳನ್ನು ಲೋಕಕ್ಕೆ ಸಾರಿ ಕರ್ತನ ಕಡೆಗೆ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಅಂದ್ರೆ ಆಕರ್ಷಿಸುವುದಕ್ಕೆ ನಾವು ನೇಮಕರಾಗಿದ್ದೇವೆ. Amen. ಆಮೆನ್. We are a holy nation. ನಾವು ಪರಿಶುದ್ಧ ಜನಾಂಗ. That's why maintain your holiness. ಆದ್ದರಿಂದ ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿ. There's one verse which I would like to read. ಒಂದು ವಾಕ್ಯ ನಾನು ನಿಮಗೋಸ್ಕರ ಓದಲು 2 ಬಯಸ್ತೇನೆ. Corinthians chapter 6. 2ನೇ ಕೊರಿಂಥ 6ನೇ ಅಧ್ಯಾಯ. It says here, ಇಲ್ಲಿ ಆ ವಾಕ್ಯ ಇಲ್ಲಿ ಹೇಳ್ತದೆ. verse 14. 14ನೇ 2 Corinthians 6. 6:14. Do not be unequally yoked with unbelievers, for what partnership has righteousness with lawlessness, or what fellowship has light with darkness? ನೀವು ಕ್ರಿಸ್ತನ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? The Bible says, ಬೈಬಲ್ ಹೇಳ್ತದೆ we need not be yoked together, connected together with unbelievers. ನಾವು ಅವಿಶ್ವಾಸಿಗಳೊಂದಿಗೆ ಲೋಕದವರೊಂದಿಗೆ ಜೋಡಾಗಿ ಆಗಿರಬಾರದು, ಅಂದ್ರೆ ಅವ್ರ ಜೊತೆ ಸೇರಬಾರದು. That's how we maintain that holiness, that separation, that consecration. ಆ ರೀತಿ ನಮ್ಮನ್ನು ಪ್ರತ್ಯೇಕಿಸಿರುವಿಕೆ, ಮೀಸಲಾಗಿರುವಿಕೆ, ಆ ಪರಿಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು. Though we will be always among the sinners, ನಾವು ಪಾಪಿಗಳ ಮಧ್ಯದಲ್ಲಿ ಯಾವಾಗಲೂ ನಾವು ಇದ್ದರೂ ಸಹ maintain your consecration, your separation. ಆ ನಿಮ್ಮ ಪರಿಶುದ್ಧತೆ, ಅಲ್ಲಿ ನಿಮ್ಮ ಪ್ರತ್ಯೇಕಿಸುವಿಕೆಯನ್ನು ಕಾಪಾಡಿಕೊಳ್ಬೇಕು. Church is a holy nation. ಪರಿಶುದ್ಧ ಸಭೆಯು ಪರಿಶುದ್ಧ ಜನಾಂಗ. Fourthly, ನಾಲ್ಕನೇದಾಗಿ the church is a peculiar people. ದೇವರ ಸ್ವಕೀಯ ಜನರು ಸಭೆಯಾಗಿದೆ. Church is a peculiar, that means separate and altogether different. ಅಂದ್ರೆ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟ ದೇವರ ಸ್ವಕೀಯ ಪ್ರಜೆ ಸಭೆ ಆಗಿದೆ. We are God's own property. ನಾವು ದೇವರ ಸ್ವಂತ ಸೊತ್ತಾಗಿದ್ದೇವೆ. We are God's own family. ದೇವರ ಸ್ವಂತ ಕುಟುಂಬ. We are God's own nation. ದೇವರ ಜನಾಂಗ. We are now God's own people. ಈಗ ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ, ಜನರಾಗಿದ್ದೇವೆ. A body of people living together, that's the meaning there. ಅಲ್ಲಿದ ಜನರ ಗುಂಪು ಒಂದಾಗಿ ಜೀವಿಸುವುದೇ ಅದಾಗಿದೆ. It becomes a different ethnic groups, different people group. ಅಲ್ಲಂದ್ರೆ ಬೇರೆ ಬೇರೆ ಜನಾಂಗಗಳು, ಜನಾಂಗೀಯ ಗುಂಪುಗಳು ಅಂತ ಕೂಡಿ ಬಂದಿರುವಂತ ಒಂದು ಜನಾಂಗ. A separate caste belonging to God. ಬೇರೆ ಬೇರೆ ಜಾತಿಗಳು ಸೇರಿ ದೇವರಿಗೆ ಸ್ವಕೀಯ ಪ್ರಜೆಗಳಾಗಿರೋದು. Become a separate caste to God. ದೇವರಿಗೆ ಪ್ರತ್ಯೇಕಿಸಲ್ಪಟ್ಟ ಜಾತಿಯಾಗಿರೋದು. He cares for you. ನಿಮ್ಮನ್ನು ಆತನ ಕಾಳಜಿ ವಹಿಸ್ತಾನೆ. Because you belong to his family. ನೀವು ಆತನ ಕುಟುಂಬಕ್ಕೆ You belong to his blood. ನೀವು ಆತನ ರಕ್ತಕ್ಕೆ ಸೇರಿದವರು. You belong to his royal race. ನೀವು ಆತನ ರಾಜವಂಶಕ್ಕೆ ಸೇರಿದವರು. That's why he cares for you. ಅದರಿಂದಲೇ ಆತ ನಿಮ್ಮನ್ನು ಕಾಳಜಿ ವಹಿಸ್ತಾನೆ. So we become it. This being a peculiar people requires a sacred life, a holy lifestyle. ಈ
ದೇವರ ಸ್ವಕೀಯ ಪ್ರಜೆಗಳಾಗಿರುವ ಈ ಜನವು ಪ್ರತ್ಯೇಕಿಸಲ್ಪಟ್ಟ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂತೆ ಆಗಿರಬೇಕು. That's what we are called for. ಅದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. The word ecclesia in the Bible ಬೈಬಲ್ ಅಲ್ಲಿ is translated as church, ಅಲ್ಲಿ ಸಭೆ ಎಂಬುದಾಗಿ ಹೇಳಲ್ಪಟ್ಟಿದೆ. but it is a people who are called out from various backgrounds into become a different family, different people group altogether. ಆದರೆ ಬೇರೆ ಬೇರೆ ಜನಾಂಗ ಹಿನ್ನೆಲೆಯಿಂದ ಜನಜಾತಿಗಳಿಂದ ಗುಂಪುಗಳನ್ನು ಅಲ್ಲಿ ಬರಮಾಡಿಕೊಂಡು ಮಂಡಳಿ ಎಂಬುದಾಗಿ ಕರೆಯಲ್ಪಟ್ಟಿದೆ. And this family or this group of people or this nation, this kingdom of God, ಈ ಮಂಡಳಿ, ಈ ಜನರ ಗುಂಪು, ಈ ಜನಾಂಗ, ಈ ದೇವರ ಗುಂಪು, everywhere they are, ಅವ್ರು ಎಲ್ಲೇ ಇದ್ರು there is a gates of hell next to them. ಅವರ ಪಕ್ಕದಲ್ಲಿ ಪಾತಾಳ ಲೋಕದ ದ್ವಾರಗಳು ಇರ್ತವೆ. They want to drag away as many people as possible. ಎಷ್ಟು ಮಂದಿಗೆ ಸಾಧ್ಯವೋ ಅಷ್ಟು ಜನರನ್ನು ಆ ಪಾತಾಳ ಲೋಕದ ದ್ವಾರಗಳು ಎಳಕೊಳ್ಳಬೇಕೆಂಬುದಾಗಿ But ಪ್ರಯತ್ನಿಸುತ್ತಿರ್ತವೆ. these gates of hell cannot prevail against the church of Jesus Christ. ಒಂದು ಸತ್ಯ, ಸಭೆ ವಿರುದ್ಧವಾಗಿ ಪಾತಾಳ ಲೋಕದ ದ್ವಾರಗಳು ಎದುರಿಸಲಾರು ಅಂದ್ರೆ ನಿಲ್ಲಲಾರವು. Because we are called out people to make decisions for the kingdom of God and make decisions for this world, and that's why we are at the gates. ಯಾಕಂದ್ರೆ ನಾವು ಪ್ರತ್ಯೇಕಿಸಿದ ಜನಾಂಗವಾಗಿರೋದ್ರಿಂದ ಪರಲೋಕದ ವಿಷಯದಲ್ಲಿ ತೀರ್ಮಾನ ತಗೊಳ್ಳುವವರು ಭೂಲೋಕದ ಮೇಲೆ ತೀರ್ಮಾನ ತಗೊಳ್ಳೋರಾಗಿರೋದ್ರಿಂದ ನಾವು ಬಾಗಿಲು ಎದುರು ನಿಂತಿದ್ದೇವೆ. ಬಾಗಿಲುಗಳು ನಮ್ಮ ವಿರುದ್ಧವಾಗಿ ನಿಲ್ಲಲಾರವು. Every gate of every city, ಪ್ರತಿಯೊಂದು ಪಟ್ಟಣದ ಪ್ರತಿಯೊಂದು ಬಾಗಿಲು, at that gate there is a decision making place. ಬಾಗಿಲುಗಳಲ್ಲಿ ಊರಿನ ತೀರ್ಮಾನಗಳು ಪಂಚಾಯತಿ ಅಲ್ಲಿ ನಡೀತವೆ. Similarly, ಅದೇ ರೀತಿಯಾಗಿ the church of Jesus Christ, ಯೇಸು ಕ್ರಿಸ್ತನ the ಸಭೆ, body of Jesus Christ, ಕ್ರಿಸ್ತನ ದೇಹ, the family of God ದೇವರ ಕುಟುಂಬ on the face of the earth, ಭೂಮಿ ಮೇಲೆ we always make decisions against the gates of hell. ಪಾತಾಳ ಲೋಕದ ದ್ವಾರಗಳ ವಿರುದ್ಧವಾಗಿ ತೀರ್ಮಾನ ತಕ್ಕೊಳ್ಳುವವರು ನಾವಾಗಿರ್ತೇವೆ. Whatever they decide, ಅಲ್ಲಿ ಏನ್ ತೀರ್ಮಾನ ಮಾಡ್ತಾರೋ we cancel it, ನಾವು ಅದನ್ನು ರದ್ದು ಮಾಡ್ತೇವೆ, we overrule it, ಅವುಗಳನ್ನು ನಾವು and ಜಯಿಸ್ತೇವೆ. we establish the kingdom rule over there. ದೇವರ ರಾಜ್ಯದ ಕಾನೂನುಗಳನ್ನು, ರೂಲ್ಗಳನ್ನು, ಅಲ್ಲಿ ನಿಯಮಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ತೇವೆ. Devil wants to drag the souls to hell ಸೈತಾನನು ಆತ್ಮಗಳನ್ನು ನರಕಕ್ಕೆ ಒಯ್ಯಬೇಕೆಂದು ಪ್ರಯತ್ನಿಸ್ತಾನೆ. because he has a claim upon them, because they have committed sin. ಯಾಕಂದ್ರೆ ಜನರು ಪಾಪ ಮಾಡಿದರ ನಿಮಿತ್ತವಾಗಿ, ಪಾಪದ ನಿಮಿತ್ತ ಸೈತಾನನಿಗೆ ಅವರ ಮೇಲೆ ಹಕ್ಕು ಇರ್ತದೆ. Jesus cancels that claim of the devil ಆದರೆ ಯೇಸು ಆದರೂ ಸೈತಾನನ ಹಕ್ಕು ಬಾಧ್ಯತೆಯನ್ನು ರದ್ದು ಮಾಡಿರ್ತಾನೆ. by his blood, ಆತನ ರಕ್ತ, by his sacrifice, ಆತನ ತ್ಯಾಗದಿಂದ, by his cross, ಆತನ ಕ್ರೂಜೆಯಿಂದ, by his offering. ಆತನ ಸಮರ್ಪಣೆಯಿಂದ. And because of that, ಅದರ ನಿಮಿತ್ತ we execute God's claim upon the souls whom the devil wants to take to hell. ಸೈತಾನನು ಯಾವ ಆತ್ಮಗಳನ್ನು ನರಕಕ್ಕೆ ಒಯ್ಯಬೇಕೆಂಬುದಾಗಿ ಬಯಸ್ತಾನೋ ಆ ಆತ್ಮಗಳ ಮೇಲೆ ಯೇಸು ಕ್ರಿಸ್ತನ ರಕ್ತದ ಹಕ್ಕನ್ನು ಅವರ ಮೇಲೆ ನಮಗೆ ಇದೆ. We make counter decisions against the decisions of hell. ಸೈತಾನನ ಹಾಗೂ ನರಕದ ತೀರ್ಮಾನ ವಿರುದ್ಧವಾಗಿ ನಾವು ತೀರ್ಮಾನಿಸೋರಾಗಿದ್ದೇವೆ. That's why we are the enemies of the devil. ಆದ್ದರಿಂದಲೇ ಸೈತಾನನಿಗೆ ನಾವು ವೈರಿಗಳಾಗಿದ್ದೇವೆ. And he hates us. ಸೈತಾನ ನಮ್ಮನ್ನು ಹಾಗೆ ಮಾಡ್ತಾನೆ. Because we are washed by the blood of Jesus. ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. Because we are made the property of God. ದೇವರ ಆಸ್ತಿ ಆಗಿರೋದ್ರಿಂದ The devil hates us. ಆದ್ದರಿಂದಲೇ ಸೈತಾನ ನಮ್ಮನ್ನು Church of ಹಾಗೆ Jesus Christ, ಯೇಸು ಕ್ರಿಸ್ತನ ಸಭೆ, know your position, ನಿಮ್ಮ ಸ್ಥಾನ ತಿಳ್ಕೊಳ್ರಿ, know your power, ನಿಮ್ಮ ಬಲ ತಿಳ್ಕೊಳ್ರಿ, know your privileges, ನಿಮ್ಮ ಸೌಭಾಗ್ಯ ತಿಳ್ಕೊಳ್ರಿ, and know what you can do for the kingdom of God. ದೇವರ ರಾಜ್ಯಕ್ಕೆ ನೀವು ಏನು ಮಾಡಬಲ್ಲಿರಿ ಆ ಸಾಮರ್ಥ್ಯ ತಿಳ್ಕೊಳ್ರಿ. We are called to proclaim the excellencies of our God who called us out of darkness into his marvelous light. ನಮ್ಮನ್ನು ಕತ್ತಲೆಯೊಳಗಿಂದ ಆತನ ಬೆಳಕಿಗೆ ನಡೆಸಿದ ಆತನ ಕರೆದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. So my question ಈಗ is, ನನ್ನ ಪ್ರಶ್ನೆ, before I close, ನಾನು ಸಮಾಪ್ತಿ ಮಾಡೋಕ್ಕಿಂತ as a church, ಸಭೆಯಾಗಿ how much are we proclaiming the excellencies of Jesus Christ? ನಮ್ಮ ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ಎಷ್ಟರ ಮಟ್ಟಕ್ಕೆ ನಾವು ಪ್ರಚುರಪಡಿಸ್ತಾ ಇದ್ದೇವೆ? Are we proclaiming Jesus Christ? ಯೇಸುವನ್ನು ನಾವು ಪ್ರಚುರಪಡಿಸ್ತಾ Are we ಇದ್ದೇವೆ? testifying to Jesus Christ? ಯೇಸುವಿನ ವಿಷಯದಲ್ಲಿ ನಾವು ಸಾಕ್ಷಿ ಕೊಡ್ತಾ ಇದ್ದೇವೋ? Are we winning souls? ಆತ್ಮಗಳನ್ನು ನಾವು ಗೆಲ್ಲುತ್ತಾ ಇದ್ದೇವೋ? Are we preaching the gospel? ಆ ಆತ್ಮಗಳಿಗೆ ಸುವಾರ್ತೆ ಹೇಳ್ತಾ Are we ಇದ್ದೇವೋ? touching the lives of the people with the love of Jesus ಯೇಸು Christ? ಕ್ರಿಸ್ತನ ಪ್ರೀತಿಯಿಂದ ಜನರನ್ನು ಸಂದರ್ಶನ ಮಾಡ್ತಿದ್ದೇವೋ, ತಲುಪ್ತಾ ಇದ್ದೇವೋ?
If we are not doing, ನೀವು ಅದನ್ನು ಮಾಡ್ತಾ ಇಲ್ವಾ? we have failed in our mission, we have failed in our commission. ನಮ್ಮ ಸೇವೆಯಲ್ಲಿ ದೇವರು ಕೊಟ್ಟಂತ ನಮ್ಮ ಆ ಆಜ್ಞೆಯನ್ನು ನಾವು ಮೀರಿದ್ದೇವೆ, ತಪ್ಪಿ ಹೋಗಿದ್ದೇವೆ. We need to come back. ನಾವು ತಿರುಗಿ ಬರಬೇಕು. The very purpose you exist on the face of the earth as a church, ನೀವು ಸಭೆಯಾಗಿ ಭೂಮಿ ಮೇಲೆ ಇರುವಂತ ಅಸ್ತಿತ್ವದಲ್ಲಿ ಇರುವಂತ ಮುಖ್ಯ ಕಾರಣ ಏನಂದ್ರೆ you need to proclaim Jesus. ಯೇಸುವನ್ನು ಪ್ರಚುರಪಡಿಸಬೇಕು. Proclaim his good works. ಆತನ ಒಳ್ಳೆ ಕಾರ್ಯಗಳನ್ನು ಪ್ರಚುರಪಡಿಸಬೇಕು. Proclaim his cross. ಆತನ ಕ್ರೂಜೆ, Proclaim his blood. ಆತನ ಪ್ರೀತಿಯನ್ನು ಪ್ರಚುರಪಡಿಸಿರಿ. Proclaim his blood. ಆತನ ರಕ್ತವನ್ನು ಪ್ರಚುರಪಡಿಸಿರಿ. Proclaim his sacrifice. ಆತನ ತ್ಯಾಗವನ್ನು ಪ್ರಚುರಪಡಿಸಿರಿ. Invite the people to wash themselves under the blood of Jesus. ಯೇಸುವಿನ ರಕ್ತದ ಅಡಿಯಲ್ಲಿ ಶುದ್ಧವಾಗಲು ಜನರನ್ನು ಕರೆಯಿರಿ. This is why we are called. ಆದ್ದರಿಂದಲೇ ನಾವು ಈ ಲೋಕದಲ್ಲಿ ಈಗ ಇದ್ದೇವೆ. So every church ಆದ್ದರಿಂದ ಪ್ರತಿಯೊಂದು ಸಭೆ which has stopped preaching the gospel, ಸುವಾರ್ತೆ ಸಾರುವುದನ್ನು ನಿಲ್ಲಿಸಿದಂತ ಪ್ರತಿಯೊಂದು ಸಭೆಗಳು, I want you to awaken. ನಿಮ್ಮನ್ನು ಎಚ್ಚರಗೊಳ್ಳ್ರಿ ಅಂತ The very purpose you exist on the face of the earth is to show Jesus Christ to the world. ಭೂಮಿ ಮೇಲೆ ಇರುವ ಕಾರಣ ಏನೆಂದರೆ ಯೇಸುವನ್ನು ಲೋಕಕ್ಕೆ ತೋರಿಸಬೇಕೆಂದಲೇ ನೀವು ಇನ್ನೂ ಅಸ್ತಿತ್ವದಲ್ಲಿ ಇದ್ದೀರಿ. In what way are you showing Jesus to the ಯಾವ world? ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಯೇಸುವನ್ನು ತೋರಿಸ್ತಾ ಇದ್ದೀರಿ? If this is not happening, ಅದು ನಡೀತಾ ಇಲ್ಲವಾದರೆ let's repent. ಅದನ್ನು ತಿರುಗಿ Let's ಬರೋಣ. come back to the word of God. ದೇವರ ವಾಕ್ಯಕ್ಕೆ ತಿರುಗಿ ಬರೋಣ. Let's come back to the cross. ಕ್ರೂಜೆಗೆ ತಿರುಗಿ ಬರೋಣ. Let's kneel down before him. ಆತನ ಮುಂದೆ ಮೊಣಕಾಲೂರೋಣ. Ask him to forgive us. ನಮ್ಮನ್ನು ಕ್ಷಮಿಸುವಂತೆ ಕೇಳಿಕೊಳ್ಳೋಣ. Ask him to cleanse us. ನಮ್ಮನ್ನು ಶುದ್ಧ ಮಾಡುವಂತೆ ಕೇಳಿಕೊಳ್ಳೋಣ. Rededicate ourselves. ತಿರುಗಿ ನಮ್ಮನ್ನು ಸಮರ್ಪಿಸೋಣ. And ask him to fill us with his holy fire, ಆತನ ಪರಿಶುದ್ಧ ಬೆಂಕಿಯಿಂದ ನಮ್ಮನ್ನು ತುಂಬಿಸುವಂತೆ that we may in ಕೇಳಿಕೊಳ್ಳೋಣ. these last days proclaim Jesus Christ and him only. ಈ ಕಡೆ ದಿನಗಳಲ್ಲಿ ಯೇಸುವನ್ನು ಆತನನ್ನು ಮಾತ್ರ ನಾವು ಪ್ರಚುರಪಡಿಸುವಂತಾಗಲಿ. That the world may be attracted into the kingdom of God. ಲೋಕವು ದೇವರ ರಾಜ್ಯದಲ್ಲಿ ಆಕರ್ಷಿಸಲ್ಪಡಲಿ. In the name of Jesus. ಯೇಸು ನಾಮದಲ್ಲಿ Shall we pray? ನಾವು ಪ್ರಾರ್ಥಿಸೋಣ. Heavenly Father, in the name of Jesus Christ, ಪರಲೋಕ ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ being the church of Jesus Christ, ನಾವು ಯೇಸು ಕ್ರಿಸ್ತನ ಸಭೆಯಾಗಿ, it's not an ordinary thing, O ಇದು God. ಸಾಧಾರಣ ವಿಷಯವಲ್ಲ ಸ್ವಾಮಿ. We are the body of Christ. ನಾವು ಕ್ರಿಸ್ತನ ದೇಹ ಆಗಿದ್ದೇವೆ. We are the called out people, O God. ನಾವು ಮೀಸಲಾಗಿ ಕರೆಯಲ್ಪಟ್ಟಂತ ಪ್ರತ್ಯೇಕಿಸಲ್ಪಟ್ಟಂತ We ಜನರಾಗಿದ್ದೇವೆ. have become a holy nation, O God. ನಮ್ಮ ದೇವರಿಗೆ ಕರ್ತನೆ ರಾಜವಂಶಸ್ಥರ Peculiar ಯಾಜಕರಾಗಿದ್ದೇವೆ. people we have become. ನಾವು ಸ್ವಕೀಯ ಜನರಾಗಿದ್ದೇವೆ. Lord, we are a royal priesthood to you, Lord. ದೇವರೇ, ನಿನಗೆ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. And we are a chosen generation, chosen race, O God. ದೇವರೇ, ದೇವರ ಆದುಕೊಂಡಂತ ಜನಾಂಗ ನಾವು ಆಗಿದ್ದೇವೆ. And because we are that, ನಾವು ಆ ಜನಾಂಗವಾಗಿರೋದ್ರಿಂದ we want to proclaim Jesus Christ and nothing else, O God. ದೇವರು ಯೇಸುವನ್ನೇ ಹೊರತು ಮತ್ತೇನು ಅಲ್ಲ, ಯೇಸುವನ್ನೇ ಪ್ರಚುರಪಡಿಸಬೇಕಂತಿದ್ದೇವೆ. Towards that we commit ourselves once again. ಆ ದಿಶೆಗೆ ನಮ್ಮನ್ನು ಪುನಃ ನಮ್ಮನ್ನು ನಿನಗೆ ಒಪ್ಪಿಸಿಕೊಡ್ತೇವೆ. Accept us, O God. ನಮ್ಮನ್ನು ಸ್ವೀಕರಿಸು. Wash us clean, O God. ನಮ್ಮನ್ನು ಶುದ್ಧ ಮಾಡು ಅಪ್ಪ. And accept our dedication. ನಮ್ಮ ಸಮರ್ಪಣೆ ಸ್ವೀಕರಿಸು. Sanctify us and fill us with your fire of the Holy Spirit. ಪುನಃ ನಮ್ಮನ್ನು ಪ್ರತಿಷ್ಠೆ ಮಾಡು, ಶುದ್ಧ ಮಾಡು, ನಿನ್ನ ಪರಿಶುದ್ಧವಾದ ಬೆಂಕಿಯಿಂದ ನಮ್ಮನ್ನು ತುಂಬಿಸು. So that ಆಗ each one of us ನಮ್ಮೆಲ್ಲರೂ will speak Jesus Christ to the world. ಲೋಕಕ್ಕೆ ಯೇಸುವನ್ನೇ ಮಾತಾಡ್ತೇವೆ. Cause thy face to shine up. ನಮ್ಮ ಮೇಲೆ ನಿನ್ನ ಮುಖ ಪ್ರಕಾಶಿಸು. Lord, if there's somebody who needs healing this morning, ಕರ್ತನೆ, ಈ ಬೆಳಗಿನ ಸಮಯದಲ್ಲಿ ಯಾರಿಗಾದರೂ ಸ್ವಸ್ಥತೆ ಬೇಕಾಗಿದ್ದರೆ minister healing to them. ಸ್ವಸ್ಥತೆ ಅನುಗ್ರಹಿಸು. Heal their bodies. ಅವರ ಶರೀರವನ್ನು Sickness, infirmity, leave them right now in the name of ರೋಗವೇ Jesus. ವ್ಯಾಧಿಯೇ ಅವರನ್ನು ಬಿಟ್ಟು ಹೋಗು, ಯೇಸು ನಾಮದಲ್ಲಿ ಈಗಲೇ ಅಪ್ಪಣೆ ಕೊಡ್ತೇವೆ. Demons, leave the people ದೆವ್ವಗಳೇ ಜನರನ್ನು ಬಿಟ್ಟು ಹೋಗಿರಿ in the name of Jesus. ಯೇಸು ನಾಮದಲ್ಲಿ. We speak healing and deliverance to our people. ನಮ್ಮ ಜನರಿಗೆ ಸ್ವಸ್ಥತೆ ಬಿಡುಗಡೆಯನ್ನು ಉಚ್ಚರಿಸ್ತೇವೆ. God the Holy Spirit, ದೇವರ ಆತ್ಮನೇ brood upon your ನಮ್ಮ ಮೇಲೆ church, ಚಲಿಸು. brood upon your people. ನಿನ್ನ ಜನರ ಮೇಲೆ ಚಲಿಸು. May we never be lethargic or silent or Lord, shut our mouths, O God. ಇನ್ನೆಂದಿಗೂ ಕರ್ತನೆ ನಮ್ಮ ಬಾಯಿಗಳನ್ನು ಮುಚ್ಚಿಕೊಂಡು ಸುವಾರ್ತೆಯನ್ನು ಮುಚ್ಚಿಟ್ಟು ಸುಮ್ಮನೆ ಇರದೇ ಇರಲಿ. So that we will proclaim always everywhere Jesus ಯಾವಾಗಲೂ Christ. ಎಲ್ಲಾ ಕಡೆಯೂ ಯೇಸುವನ್ನು ಸಾರುವಂತಾಗಲಿ. In the name of Jesus. ಯೇಸು ನಾಮದಲ್ಲಿ ತಂದೆ Bless us, God. ನಮ್ಮನ್ನು ಆಶೀರ್ವದಿಸು. Bless our activities. ನಮ್ಮ ಚಟುವಟಿಕೆ Bless our ಆಶೀರ್ವದಿಸು. works, O God. ನಮ್ಮ ಕೆಲಸಗಳನ್ನು ಆಶೀರ್ವದಿಸು. So that in everything may we be the witness of Jesus Christ. ನಾವೆಲ್ಲದರಲ್ಲಿಯೂ ಕರ್ತನೆ ಯೇಸುವಿನ ಸಾಕ್ಷಿಗಳಾಗಿ ನಾವಾಗಿರಲಿ. In the name of Jesus. ಯೇಸು ನಾಮದಲ್ಲಿ ತಂದೆಯೇ. Amen. ಆಮೆನ್. Amen. ಆಮೆನ್.
Shall we receive the benediction? ಅತ್ಯಾಶೀರ್ವಾದ ಹೊಂದಿಕೊಳ್ಳೋಣ. Now may the grace of our Lord Jesus Christ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, and the love of God our heavenly Father ನಮ್ಮ ಪರಲೋಕ ತಂದೆಯಾದ ದೇವರ ಪ್ರೀತಿಯು, and the sweet communion of the Holy Spirit ಪರಿಶುದ್ಧಾತ್ಮನ ಮಧುರ ಅನ್ಯೋನ್ಯತೆ be with us all forever. ಎಲ್ಲರ ಸಂಗಡ ನಿರಂತರ ವಾಸವಾಗಿರಲಿ. Amen. ಆಮೆನ್. God bless you. ದೇವರನ್ನು ಆಶೀರ್ವದಿಸಲಿ.